ಲೇಬರ್ಗೆ ಸೃಷ್ಟಿಗೊಳಿಸಿ ಮಾತನಾಡಲು ಬಿಟ್ಟು ವಿಷಯಕ್ಕೆ ಬಾ. ಯಪ್ಪ ನೋಡ್ರ, ನಾನು ಆ ವಿಷಯ ಹೆಂಗ್ ಹೇಳ್ಬೇಕಂತ ನನಗೆ ಗೊತ್ತಾಗವಲ್ರಿ. ಶಿವಶಂಕರ ತಂಗಿ ಬಸರಗಳಂದ್ರಿ ಆ ಶಿವಶಂಕರ ತಂಗಿ ಬಸರಾದರೆ ನೀನೇಕೆ ನಿಮಿಷ ಬಿಡಿ ಹಿಡ್ಕೊಂಡು ಹೋಗಿ ಬಂದಿರುವೆ? ಯಪ್ಪ ನೋಡ್ರ, ನಾ ಎಲ್ಲ ಸುದ್ದಿ ತಿಳಿದು ಎದೆ ಉಸಿರು ಬಿಡೋದು ಓಡಿ ಬಂದ್ರಿ. ಆ ಏನಾರ ಶಿವಶಂಕರಿ ಬಂದಂದ್ರ ನಿಂದ ಉಸಿರು ಬಂದಾಗತ್ತಂದ್ರಿ. ನನಗೆ ಸ್ವಲ್ಪ ಭಯ ಆಗತ್ತದ ಯಪ್ಪ ನೋಡ. ಲೇಬರ್ಗ ಕಾಡು ಬಿಟ್ಟಾಗ ಅವನಾಡುವ ಬಿಡದೆ ಎಲ್ಲಿ ಬರೋದಲ್ಲ. ಅವ್ರ ತಾಯಿನ ಬಾಸರ್ ಮಾಡಿರುತ್ತ ನಮ್ಮ ಜವರೋಜಪ್ಪ ಗೌಡ ಅಂತ್ರಿ ನಿಮ್ಮ ತಮ್ಮ. ನನ್ನ ತಮ್ಮನ ಮಾಡಲು ಹುಡುಗರಿಗ ಗಂಡು ಸಾಗಿ ಹುಟ್ಟಿದ ಒಂದು ಎಣ್ಣೆಯ ಚಪ್ಪಲವನ್ನು ನಿಲ್ಲಿಸಿದನೆಂದರೆ ಅದು ಯಾವ ಮನುಷ್ಯ? ಮಂಡ್ರಿ ಹುಡುಗರ ನೋಡಿಗೆ ಯಾರು ಓಹೋ ಹೊಸದಾಗಿ ಈ ಹುದ್ದೆಗೆ ಬಂದಿರುವ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ಹೇಗೆ ವಿಜಯ್, ಈ ರೋಡಿಗೆ ಈ ದೇವಗೌಡನಿಗೆ ಆಗಮಿಸಿರುವ ಏಕೆ ಭಯವಾಯ್ತೆ? ಭಯವಿಲ್ಲ ಗೌಡ, ಭಯವತ್ತಿಸಿ ಬಡವರನ್ನು ಬಡವತೆಂದವ ಮುಂಚೆ ಆ ನಿನ್ನ ಲಜ್ಜಿಗೆಟ್ಟ ತಮ್ಮ ಎಲ್ಲಿದ್ದನೆನ್ನುವುದು ಬರಲು ಎಲ್ಲ ಮೊದಲು ನಿನ್ನನ್ನು ಕತ್ತರಿಸಾಗಿ ಆ ನಂತರ ನಿನ್ನ ತಮ್ಮನನ್ನು ರೂಪಿಸಬೇಕಾಗುತ್ತದೆ.
ಮೆಚ್ಚಿಕೊಳ್ಳಬೇಕೆ? ಮದುವೆ ಆಗಿಲ್ಲ ಎನ್ನುವುದು ಗೊತ್ತದ್ದು. ಮದುವೆಗಿನ ಮುಂಚೆ ನನ್ನ ತಂಗಿಯ ಮೈ ಬಿಟ್ಟಿರ ನಿನ್ನ ತಮ್ಮ ಎಂತ ಲಜ್ಜಿಗೆ ತೊರಗಿ ತೆಕ್ಕೆ ಬಿಟ್ಟಿರೋಣ. ನನ್ನ ತಮ್ಮ ಕೊಡುತ್ತಿರುವ ಅವಕಾಶಕ್ಕಾಗಿ ಆತ್ಮ ತಂಗಿ ಸೆಣಗಾಸಿರಬಹುದ. ಈಗ ನಾನು ಹೇಗಾಯಿತು 50,000 ಹಣ ಬಂದು ಆವಿನ ತಂಗಿ ಹೊಟ್ಟೆಗೆ ಬಂದಿರೋ ಪಾಪದ ಪಿಂಡನ ರಾಕ್ಷಿ ಬಿಡು. 10,000 ಏಕೆ ತೆಗೆದ 20,000. ತಂಗಿಯ ವರದಕ್ಷಿಣೆ ಅಲ್ಲ, ನಿನ್ನ ವಂಶದಲ್ಲಿ ಯಾವುದಾದರೂ ಒಂದು ಹೆಣ್ಣು ಇದ್ದರೆ ನನ್ನ ಹತ್ತಿರ 4 ಹೈದಿನ ಕಟ್ಟು ಕಳಿಸು. ಹೊರಗಿನಿಂದ ಗರ್ಭಿಣ ಹೊರಬಂದವರು ಹೊರಗುದಕ್ಕೆ ಕೈ ಎತ್ತಿದರೆ ಈ ದೋಷದ ಬಚ್ಚಿನಿಂದ ಬಚ್ಚಿ ಮಾಡುವ ರೋಗದ ಕೈ. ನಿನ್ನ ತಮ್ಮನ ಮೋಸದಾಟಕ್ಕೆ ಬಲಿಯಾಗಿ ಆ ಹೆಣ್ಣು ಗರ್ಭಿಣಿಯಾಗಿ ನಿಂತಿದ್ದಾಳೆ. ಪ್ರೀತಿಯ ತಮ್ಮ ಈ ಶಂಕರ ತಂಗಿಗೆ ತಾಳಿ ಕಟ್ಟಿದರೆ ಸರಿ. ಎಲ್ಲೋ ದೇವರಾಜನ ದೇವರನ್ನು ಸೀಳಿ ಅವನ ರಕ್ತದಿಂದ ಅವನಿಗೆ ಸಿಂಧೂರವನ್ನು ಬಿಡಬೇಕಾಗುತ್ತದೆ. ಬೇಡ, ತಿಳಿಸಿ ಹೇಳ ನಿನ್ನ ತಮ್ಮನಿಗೆ. ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕೊಟ್ಟಂತ ಇಲ್ಲ ನಿನ್ನ ತಮ್ಮನ ಮೇಲೆ ರೇಪ್ ಕೇಸನ್ನು ಹಾಕಿ ಜೀವಂತ ಸಜೆ ಮಾಡಿಬಿಡುತ್ತೇನೆ ಜೈಲಿನಲ್ಲಿ. ಬಾ ಶಂಕರ, ಹೋಗೋಣ. ಗೌಡ, ನನ್ನ ತಂಗಿ ಅಂತ ನಾನು ಹೇಳುತ್ತಿಲ್ಲ. ನಿನ್ನ ತಮ್ಮನಿಂದ ಒಂದು ಹೆಣ್ಣಿಗೆ ಅನ್ಯಾಯವಾಗೈತಿ. ಅವಳಿಗೆ ಒಂದು ಬಾಳ ಕೊಟ್ಟು ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗದಂತೆ ಮಾಡು. ಈರಲಿದ್ದರೆ ಮದುವೆಗೆ ಮುಂದೆ ಕಾಲು ಜಾರಿ ನನ್ನ ತಂಗಿಯನ್ನು ಕತ್ತರಿಸಿ ಸತ್ತು ಹೋದರೆ ನನ್ನ ತಂಗಿಯ ಚಪ್ಪಲಿಯನ್ನು ನಿಮ್ಮೆಬ್ಬರ ಕೊರಳಲ್ಲಿ ಕಟ್ಟಿ ಈ ಸಮಾಜದಲ್ಲಿ ಮೆರವಣಿಗೆ ಮಾಡುವೆ. ಕೋಪ ತುಂಬಿದ ಕತ್ತಗಳನ್ನು ಇವನು ಒಲಿದರೆ ದಾಸ, ಒಲಿಯದಿದ್ದರೆ ನಿನ್ನ ಪ್ರಾಣಕ್ಕೆ ಮೋಸ. ಬರುತ್ತಾನೆ ಬೇಟೆ,
ಹೊಂದಾಗ ಇಡೀ ಊರಿಗೂ ಊರೇ ಈ ದೇವೇಗೌಡರ ಕಂಡರೆ ಗಡಗಡಗಡವೆನಿರುಗುತ್ತಾರೆ. ಅಂದಾಗ ಇವರು ಯಾವ ಗಿಡದ ತಪ್ಪಲು ಹೋಗಿ ನನ್ನ ತಮ್ಮನಿಗೆ ಹೇಳಿ ಆ ಶಂಕರನ ತಂಗಿರ ಈ ಹೊರನ ಪ್ರಕಾಶನ ಯಪ್ಪ ಗೌಡ್ರ ಆಕಿನ ಯಾಮನ ಹತ್ರನ ಕಳಿಸ್ರಿ, ಭೀಮನ ಹತ್ರನ ಕಳಿಸ್ರಿ. ಲಾಸ್ಟಿಗೆ ಒಂದು ಜೀವ ಕಾಪ ಇರಲ್ಲ ಈಗ ಹೆಗ್ರೇಶ್ ಮಾಡಕ್ ಬಿಡ್ರಿ. ಅಮ್ಮ ಭುವನೇಶ್ವರಿ, ಎಂತೆಂಥವರಿಗೆ ಜನ್ಮ ಕೊಟ್ಟಿಯಮ್ಮ ಈ ಭೂಮಿಯ ಮೇಲೆ. ಹೆಣ್ಣು ಹೆಣ್ಣು ಅಲ್ಲ, ಹೆಣ್ಣು ಸಾಕ್ಷಿ ಅಲ್ಲ, ಹೆಣ್ಣು ಸಾಕ್ಷಾತ್ ದೇವತೆಯನ್ನು ಗುಡಿಯೇ ಸುಳ್ಳಾಯಿತೆ. ನೋಡಿಕೊಂಡ ಹೋದ ಈ ಶಿವಶಂಕರನ ತಂಗಿ ಇಂದು ದಾರಿ ಬಿಟ್ಟು ದಾರಿಯಾದರೆ ಶ್ರೀಮಂತಿಕಲ್ಲಿ ದೂತಳ ಮಟ್ಟಕ್ಕೆ ಇದ್ದ ನಮ್ಮನ್ನು ಗಲತೆ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದಿರುವ ನಮ್ಮನ್ನು ಮಾಡಿಬಿಟ್ಟರಲ್ಲ ಈ ಶಿವಶಂಕರನ ತಂಗಿ ಮನೆಗೆ ಸುತ್ತ ಕರುಣೆ ಅಂತ ಜನರ ಆಡುವ ಸುತ್ತು ಮಾತನ್ನು ಕೇಳೋದಕ್ಕಿಂತ ಮೊದಲು ಏನ್ ಮಾಡ್ತಾ ಇದೆಯಲ್ಲ? ವಿಷ ಕುಡಿದು ಸಾಯ್ಬೇಕಾದವನು ನೀನಲ್ಲ, ವಿಷ ಕುಡಿದು ಸಾಯ್ಬೇಕಾದವನು ನಾನಲ್ಲ. ಯಾಕೆ ಮಾತಾಡ್ತೀಯ? ನೀನು ಸತ್ತರೆ ನಿನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಬೆಳೆದ ಆ ಪಿಂಡದ ಗತಿಯೇನಮ್ಮ? ನೀನು ಬಾಳಬೇಕಮ್ಮ, ನೀನು ಬಾಳಿ ನಿನ್ನ ಉದರದಿಂದ ಧರಿಸಿ ಆ ಮಗುವಿಗೆ ಈ ಪ್ರಪಂಚವನ್ನು ತೋರಿಸಬೇಕು ತಂಗಿ, ಈ ಪ್ರಪಂಚವನ್ನು ತೋರಿಸಬೇಕು. ನಾನು ತಪ್ಪಾಗ್ಬಿಟ್ಟೆ, ನಾನು ತಪ್ಪಾಗ್ಬಿಟ್ಟೆ. ದಯವಿಟ್ಟು ಈ ಪಾಪಿ ತಂಗಿನ ಕ್ಷಮಿಸ್ಬಿಡಲ್ಲ. ಅಲ್ಲ, ನಾನು ಕಾಲು ಜಾರಿದ ಹೆಣ್ಣಾದೇನ, ಈ ಮನೆಯ ಘನತೆ ಗೌರವನ ಎಲ್ಲ ಹಾಳು ಮಾಡ್ಬಿಟ್ಟೆ. ನಿಮ್ಮ ಮನೆತನದ ಮಾನ ಮರ್ಯಾದೆ ಬರುತ್ತಿಲ್ಲಮ್ಮ. ಆದರೆ ತಾಳಿಯ ಮೊದಲು ತಾಳಿಯ ಮೊದಲಂತ ಕೇಳಿದ ಬೀದಿ ಕವಿಗಳಿಗೆ ನಿನ್ನಿಂದ ಸರಿಯಾಗಿ ಉತ್ತರ ಸಿಕ್ಕಿದ್ದಮ್ಮ. ತಾಳಿಗಿಂತ ತಾಯಿಯೇ ಮೊದಲಂತ. ಗುಣ ಕಲ್ಸ್ಕೊಂಡ್ರೆ ಮತ್ತೆ ಸಿಗ್ಬೋದು, ಆದ್ರೆ ಗುಣ ಕಲ್ಸ್ಕೊಂಡ್ರೆ ಮತ್ತೆ ಸಿಗ್ಬೋದೇನಲ್ಲ? ಅದು ಸಾಧ್ಯವಿಲ್ಲ. ಈ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ತಲೆ ಎತ್ತಿ ನಡಿಬೇಕಾದ ನೀವು, ನಾನು ಮಾಡಿದ ಲೇಸಿ ಕೆಲಸದಿಂದ ಇಂದು ಈ ಸಮಾಜದ ಎದುರಿಗೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ ಅಲ್ಲ. ನಾನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ. ಈ
ಕಟ್ಟಿಕೊಳ್ಳಲಿ ನಡೆಯಲಿಲ್ಲಮ್ಮ. ಈ ಸಮಾಜದ ನಿಯಮವನ್ನು ಕೇಳೋದಕ್ಕಿಂತ ಮುಂಚೆ ನಾನೇ ಸತ್ತು ಹೋಗ್ತೀನಮ್ಮ, ನಾನೇ ಸತ್ತು ನಾನು ಮಾಡಿದ ತಪ್ಪಿನಿಂದ ನೀನು ಯಾಕನ್ನ ಸಾಯ್ಬೇಕು? ಈ ಹೇಸಿ ಮನಸ್ಸಿನ ಮಾತನ್ನು ಕೇಳಿ ಮನಸ್ಸನ್ನು ಹರಿಬಿಟ್ಟ ಈ ಪಾಪಿ ಸಾಯ್ಬೇಕನ್ನ, ಈ ಪಾಪಿ ಸಾಯ್ಬೇಕು. ಬಾಲ ಗೆಟ್ಟವರು ಇತ್ತು ಸತ್ತಂತೆ ಅಂತ, ಇತ್ತು ಸತ್ತಂತೆ. ಮುಕ್ಕಾದ ಮಡಿಕೆ ಪಡೆದು ಹೋದ ಕನ್ನಡಿಯಲ್ಲಿ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ, ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ಅಲ್ಲ, ಶ್ರೀಮಂತರಿಗೆ ಸೆರಗ್ ಹಾಕಿ ಸೂಳೆ ಅನಿಸಿಕೊಂಡಿರುವ ನಿನ್ನ ತಂಗಿ ಹುಟ್ಟುತ್ತಲೇ ಸತ್ತು ಹೋಗ್ಲು ಅಂತ ತಿಳಿದುಕೊಂಡು ನಿನ್ನ ಕೈಯಾರೆ ಕಪ್ಪಿಸಿಗೆ ಕೊಂಡ್ಬಿಡಲ್ಲ. ತಪ್ಪೊಂದು ಹಾಕಲಿ, ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲಕ್ಕೆ ಮನಸ್ಸು ಮಾಡಲಾರದ ಈ ನಿನ್ನ ಹೊತ್ತು ಪಂಜರಗೆ ಅಂತ ಮುದ್ದಾಗಿ ಸಾಕಿದ ಸ್ವಂತ ತಂಗಿಯನ್ನೇ ಪುಣ ಮಾಡುವುದು ಕೊಲ್ಲುವ ಅಭ್ಯಾಸ ನನಗಿಲ್ಲಮ್ಮ, ನನಗಿಲ್ಲ. ಬೇಕಾದರೆ ನೀನೇ ಊಟದಲ್ಲಿ ಕೊಟ್ಟು ಬಿಡು ಈ ನನ್ನಂದಿರಿಗೆ. ಅಣ್ಣ ಪಾಕಕ್ಕೆ ರಾಬ ಹೋಗಿ ಬಂದಿಯನಪ್ಪ ನನ್ನ ಮುದ್ದು ತಂಗಿಯ ಮನದಾರಸನ ಮನೆಗೆ. ಅಣ್ಣ, ಇವನ ಮುದ್ದು ತಂಗಿ ಅಲ್ಲಣ್ಣ, ನಮ್ಮ ಮಾನವ ಮರ್ಯಾದೆಯನ್ನ ನಿಮಗೆ ನೀರ ಕೊಡುವ ಎಂಬಾರಿ ಸಾರಿಸಿ ಬಿಡುತ್ತಾರೆ. ಬೇಡ, ನಮ್ಮ ಮನೆತನಕ ಕೀರ್ತಿನ ಕಳಸದಿಟ್ಟ ಸೋದರಿ ಮೇಲೆ ಕೈ ಮಾಡಬೇಡಪ್ಪ, ಕೈ ಮಾಡಬೇಡ. ಇದು ಯಾಕಪ್ಪ ಬಲ್ಲವರು ಯಾರಪ್ಪ? ಕೆಲಸದಿಂದ ನಿನ್ನ ಪ್ರಾಣ ಬರುವುದಿಗೆ ಬರ್ತಿಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಿನ್ನ ಪಾಪಿ ತಂಗಿ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ನಿನ್ನ ಪಾಪಿ ತಂಗಿ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಏಸಿ ಮಾನವೋದ ಮೇಲೆ ಮರಣ ಬಂದಂತೆ ನಿನ್ನ ಶೀಲ ಕಾಪಾಡಿಕೊಳ್ಳೋಕೋಸ್ಕರ ಹೋರಾಟ ಮಾಡಿ ಸತ್ತಿದ್ದಾರೆ. ನನ್ನ ತಂಗಿಯನ್ನು ನಿನ್ನ ಮೇಲೆ ಸಂತೋಷದಿಂದ ಮಣ್ಣ ಹಾಕಿ ನಮ್ಮ ಜೀವನದವರೆಗೂ ನಿನ್ನ ಪಾಠ ಇಟ್ಟು ಪೂಜೆ ಮಾಡುತ್ತಿದ್ದೆವು. ಆದರೆ ನೀನು ಮಾಡಿರುವ ಇಂಥ ಏಸಿ ಕಾರ್ಯದಿಂದ ನಾವು ಕೂಡ ಇಟ್ಟು ಸತ್ತಂತಾಗಿದೆ ಈ ಸಂದರ್ಭದಲ್ಲಿ. ಹೋಗಲಿದ್ರು ಶಂಕರ, ಘನತೆ, ಗೌರವ, ಮಾನ, ಮರ್ಯಾದೆ ಎಂಬ ಪದದ ಬೆಲೆ ಅವಳಿಗೇನ ಗೊತ್ತು. ನೀನು ಹೋಗಿ ಬಂದಿಯನಪ್ಪ ದೇವೇಗೌಡರ ಮನೆಗೆ. ಹೋಗಿದ್ದೆ ಅಣ್ಣ, ಆದರೆ ಆದಿತ್ಯ ದೇವರಾಜರು ಇದ್ದಿಲ್ಲ. ಯಾರಿದ್ದಪ್ಪ? 16 ಹಳ್ಳಿಯ ನಿರ್ಮಿಸಿಕೊಂಡಿರುವ ಮುದ್ದ ರೈತರ ದುಡ್ಡನ್ನು ಹೊಡೆದು ತಟ್ಟೆನಿಸಿಕೊಂಡಿರುವ ತಟ್ಟೆಯ ದೇವೇಗೌಡ ಇದ್ದ. ಏನಂದನಪ್ಪ?
ಕಟ್ಟಕ ಅವನ ತಮ್ಮನಿಂದ ಒಪ್ಪಿಕೊಂಡನ. ಅವರೆಲ್ಲಿ ಒಪ್ಪಿಕೊಳ್ಳುತ್ತಾರಣ್ಣ. ಆ ನಗರದ ಬಗ್ಗೆ ವಿವರವಾಗಿ ಹೇಳಿದರೆ 10,000 ಕೊಟ್ಟು ನಿನ್ನ ತಂಗಿ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ರಾಕ್ಷಂದ ದುಷ್ಟ. ನನ್ನ ತಂಗಿಯ ಹೊಟ್ಟೆಯಲ್ಲಿ ಅವರ ವಂಶದ ಕುಡಿ ಬೆಳೆತಿರುವ ಕತ್ತರಿಸಿ ಹಾಕದಲೇ ಆ ಪಾಪಿ. ನೀನು ಹೇಳ್ತಿರುವುದು ನಿಜವೇನಪ್ಪ? ಅವಳನ್ನ ಆ ಕ್ರೂರಿ ಮಾತನಾಡಿದ ಕಪಟತನದ ನುಡಿಗಳನ್ನು ಕೇಳಿದರೆ ಅವನ ಮೊದಲ ಬರುವುದು ರಕ್ತ ಕುಡಿಯಬೇಕು ಎನ್ನುವಷ್ಟು ಕೋಪ ಬಂದಿತ್ತು. ಆದರೆ ನಾವೇನಾದರೂ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಪಾಪದ ಪುಣ್ಯ ಹೊತ್ತಲ್ಲಿ ನಿನ್ನ ತಂಗಿಯ ಬಾಳು ಆರಾಮಿದ್ದೆಂದು ತಿಳಿದು ಆ ಸಾರ್ಥಿ ಮಾತನಾಡಿದ ಮಾತುಗಳನ್ನು ಆಡಿಸಿಕೊಂಡು ಏಳು ಎಂದು ತಲೆ ಬಾಚಿಕೊಂಡು ಬಂದನ ನಾವಿನ ತಮ್ಮ ಈ ಸಮಾಜದಲ್ಲಿ ಎಲ್ಲೆದರಿಗೂ ತಲೆ ಎತ್ತಿ ಬಾಳ್ಬೇಕಾಗಿದ್ದ ನಿಮ್ಮನ್ನು ನನ್ನ ಪ್ರೀತಿ ಪ್ರೇಮ ಕಾಮದ ಬಲೆಗೆ ಸಿಕ್ಕು ನಿಮ್ಮ ಮನೆತನಕ್ಕೆ ಕಳಕು ತಂದ್ಬಿಟ್ಟೆ. ಮನೆತನಕ್ಕೆ ಕಳಕು ತಂದ್ಬಿಟ್ಟೆ. ಅಲ್ಲ, ಕಾಲು ಜಾರಿ ಸೀರೆ ಕೆಟ್ಟವಳು ಶ್ರೀಮಂತನ ಸೂಳೆ ಎಂಬ ಪಟ್ಟವನ್ನು ಈ ನಿನ್ನ ತಂಗಿ ಹೊತ್ಕೊಂಡ್ಬಿಟ್ಟಲ್ಲ. ಒಂದ್ ಕೆಲಸ ಮಾಡು, ನಿನ್ ಕೊಡ್ಲಿಂದ ನನ್ನನ್ನು ಕಚ್ಚ ಕಚ್ಚನೆ ತಂದು ಈ ಪಾಪಿ ಬದುಕಿರ್ಬಾರ್ದು. ಹೇಳಣ್ಣ, ಆ ತಂಗಿ ಹೇಳುತ್ತಾಗ ಹಾಕ್ಬಿಡೋದು. ನಿನ್ನನ್ನು ಕಡಿದು ಹಾಕಿದರು ನಮ್ಮ ಮನೆತನಕ್ಕೆ ನೀನಿಟ್ಟ ಕಳಂಕ ನಶಿಸಿ ಹೋಗಲಾರದಮ್ಮ, ನಶಿಸಿ ಹೋಗಲಾರದು. ಸಾವಿರ ಬಣ್ಣಗಳಿಂದ ಬಂದ ಚಿತ್ತಾರ ಒಂದೇ ಒಂದು ಕಪ್ಪು ಮಸಿಯಿಂದ ನಾಶವಾದಂತೆಮ್ಮ. ನೀನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಮನೆತನಕ್ಕೆ ಕಿಕ್ಕಿ ತಲತಲಾಂತರದಿಂದ ಅಪಮಾನ ತಂಗಿ, ಅಪಮಾನ. ಏನಾದರೂ ಮಾಡಿ ಆ ಶ್ರೀಮಂತರ ಕೈಕಾಲ ಇಟ್ಟರೆ ನಿನ್ನ ಕೊರಳಿಗೆ ತಾಳೆ ಕಟ್ಟೋದು ಒಂದೇ ಗಾಳಿಯಮ್ಮ, ಅವರೇ. ಅಣ್ಣ ಕರುಣೆಯಿಂದ ಕೈ ಕಾಲಿಗೆ ಬಿದ್ದು ಬೇಡಿಕೊಂಡರು. ಮಾನವೀಯತೆ ತೋರಿ ನಿನ್ನ ತಂಗಿ ಮಾಡಲು ತಾಳೆ ಕಟ್ಟಲಾರದು ಆ ಕುತಂತ್ರಿಗಳು. ಎದುರಿಗೆ ನಿಂತು ಶಕ್ತಿಗೆ ಶಕ್ತಿ ಬೆಳೆಸಿ ಎದೆಗೆ ಒತ್ತಿ ಎಳೆದುಕೊಂಡು ಬಂದು ಆ ಕಾಮ ಪಿಚಾಚಿಯಿಂದ ಹಾಳಾದ ನೀವು ನಮ್ಮ ತಂಗಿಯ ಬಾಯಿಗೆ ಬಾಳು ಕೊಡಿಸಬೇಕು. ಅಂದಾಗ ನಾವು ಜೀವನ ಆಗಿದ್ದು ಸಾರ್ಥಕವನ್ನ ಬರ್ತರೆ. ಆ ದೇವರಾಜನ ಸಮ್ಮನೆ ಬಂದರೆ ಸರಿ, ಎಳೆದುಕೊಂಡು ಬಂದು ತಾಳೆ ಕಟ್ಟಿಸುತ್ತೇನೆ. ಒಂದು ವೇಳೆ ಹಾಗೆ ಹೀಗೆಂದು ಹಾರಾಡಿದರೆ ಅವನ ಕೈ ಕಾಲುಗಳನ್ನು ಕತ್ತರಿಸಾಕಿ ಎತ್ತುಕೊಂಡು ಬಂದು ತಾಳೆ ಕಟ್ಟಿಸುತ್ತೇನೆ. ಇದು ಮಾತ್ರ ಸತ್ಯವನ್ನ ಬರ್ತೇನೆ. ತಂಗಿ, ನೀನು ಒಳಗಡೆ ನಡೆಯಮ್ಮ, ನಾನು ಹೋಗಿ ವಿಚಾರಕ್ಕೆ ಮಾಡಿಕೊಂಡು ಬರುತ್ತೇನೆ. ಹೊಡೆಯಿತೆ ಒಲವಿನ ಕನ್ನಡಿ, ಹರಿಯಿತೆ ಶೋಕದ ಮುನ್ನಡಿ. ರಾಮನ ಜಾನಗೆ ಕೃಷ್ಣನ ಲಾರಿ, ಆದರೆ ಬಯಸಿ ನಿರಾಶನಾಶನ. ಹೊಡೆಯಿತೆ ಒಲವಿನ ಕನ್ನಡಿ, ಬರೆಯಿತೆ ಶೋಕದ ಮುನ್ನುಡಿ. ಹೊಡೆಯಿತೆ ಒಲವಿನ ಕನ್ನಡಿ, ಬರೆಯಿತೆ ಶೋಕದ ಮುನ್ನುಡಿ. ರಾಮನ
ಕೃಷ್ಣನ ರಾಧೆ ರಾಮನ ಜಾಣೆ ಕೃಷ್ಣನ ರಾಧೆ ಆದರೆ ಬಯಸಿ ಈ ಸಮಾಜದಲ್ಲಿ ಸುಳ್ಳು ಪರಿಸ್ಥಿತಿ ಬರ್ತಲ್ಲ ನೋಡ್ಬಲ್ಲ ನೀನೇನು ಜೀವವಿದ್ದು ನಿನ್ನ ಅಣ್ಣಂದು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರಮ್ಮ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು ಪ್ರಾಣ ಪ್ರಾಣವನ್ನಿಟ್ಟುಕೊಂಡ ಶಿವಶಂಕರ ಪ್ರಾಣನ ಪತನಗೊಳಿಸಿ ಮದುವೆಗಿನ ಮುಂಚೆ ತುಂಬ ಗಡಿಬಿಡಾದ ನೀರುಗಳನ್ನು ಗಮನಿಸಿ ಪಾಪಿ ಹೇಸ್ತಿರುವ ಹಂದಿಗೆ ಗೊತ್ತು ದೃಷ್ಟಾಂತ ಬೆಲೆ ಏನು ಅಂತ ನನ್ನ ತಮ್ಮನಿಗೆ ಎಂದೇ ದುಡ್ಡು ಬಯಸಿಕೆ ಮುಂಚೆ ಈ ದುಡ್ಡಿನ ಬೆಲೆಯನ್ನ ಒಂದು ಸಾರಿ ತಿರುಗಿ ನೋಡು. ಓಹೋ ಊರಿಗೆ ದೊಡ್ಡವರು ಅನ್ಸ್ಕೊಂಡ್ರು ದೇವೇ ಗೌಡ್ರು ಅಲ್ಲ ನಿಮಗಾದ್ರೂ ಗೊತ್ತಿರೋದಾಗೋದಿಲ್ವಾ ನಿಮ್ಮ ಹೇಸಿಗೆ ಅನ್ಸುತ್ತೆ ಯಾರು ಮಾಡಿದ ಹೇಸಿ ಕೆಲಸ ಮದುವೆಗಿಂತ ಮುಂಚೆ ಮಕ್ಕಳನ್ನ ಅಡಿಬೇಕನ್ನ ಆಸೆ ಹೊತ್ತಿರೋ ಅವಳ ತಮ್ಮನ ಗೌಡ್ರೆ ದೇವರು ಅಳೆದ ಒಂದು ಹೆಣ್ಣಿಗೆ ಮೋಸ ಮಾಡಿದಂತೆ ಜೀವನವನ್ನು ಹಾಳು ಮಾಡಿ ಅವನು ಸರ್ವನಾಶ ಮಾಡಿಕೊಂಡಿದ್ದಾನೆ ನನ್ನ ತಮ್ಮ ಅಷ್ಟಲ್ಲ, ಒಂದು ಹಿರಿಯ ಬೇಸಿಕೊಂಡು ಅವನ ಜೀವನವನ್ನು ನಾಶ ಮಾಡಲಿಲ್ಲ ಅವನೊಬ್ಬ ಗಂಟೆ ಅವನೊಬ್ಬ ಶಂಡ ನೂರಾರು ಹೆಣ್ಣಿಗೆ ಮಕ್ಕಳ ಸಂತಾನ ಕೊಟ್ಟು ಗಂಡು ಸ್ಥಾನ ಗಮನಿಸಿಕೊಂಡಿರುವ ಈ ದಿಟ್ಟ ದೇವರಾಜನಿಗೆ ಶಂಗೆಯನ್ನು ಮಾತನಾಡಿದ ಕಬ್ಬಿದ ಹೆಣ್ಣೆ ಶಂಗೆಯನ್ನು ಶಂಗೆ ಮಾತನಾಡಿದ್ರೆ ನಿನ್ನ ಸೀರೆಯನ್ನು ಬಿಚ್ಚಿ ಒಂದೇ ಒಂದು ನಿಮಿಷದಲ್ಲಿ ನಿನ್ನ ದೇಹ ಸುಖ ಸರಿದು ತಿಂಗಳ ತುಂಬ ಹಿಡಿದು ಮಕ್ಕಳ ಸಂತಾನ ಕೊಡೆಯಿಲ್ಲ ನನ್ನ ಮಗನ ದೇವರಾಜನಿಗೆ ಪಿಸಾಚಿ ಅಂತವ್ರೆ ಮಕ್ಕಳ ಸಂತಾನ ಕೊಡ್ತೀವಿ ಅಂತ ಕಂಡ ಹೆಣ್ಣಿನ ಬೈಮೇಲೆ ಅದು ಬಂದಿದ್ದಾದ್ರೆ ಮಚ್ಚ ಹೊರ ಗೌಡಿಕೆಯ ಗೌಡ ದುಡ್ಡಿನ ನೆನೆಸಿಕೊಂಡಿರುವ ಈ ನನ್ನ ಸೂರ ತಮ್ಮನಿಗೆ ಮಚ್ಚಿನ ನೋಡಿ ಅದು ಹುಚ್ಚಿನಂತ ಮಾತಾಡಿದ ಆ ಮಾನವತೆಯಲ್ಲಿ ದೇವರಾಜ್ ಚೀಪಿ ಬಿಸಾಕು ಇದ ಒಂದು ಹಣ್ಣನ್ನು ಅಣ್ಣ ಆದುರ ಪಟ್ಟು ಅಪೇಕ್ಷಿಯ ಅಪ್ಸರ ಯಶು ತುಂಬಿ ಬಂತು ಸುರ ಸುಂದರಿ ನೋಟ ಕಂಡವರಿಗೆ ಉಚ್ಚ ನಿಲ್ಲಿಸಿ ನಿಶ್ಚಯವಾಗಿ ನೀಲಾಂಬರಿಂದ ಕಾಣಲು ಈ ನೀವೇ ತಿಳಿಸಿಲ್ಲ ಈ ದೇವರಾಜನ ಕೈಯಲ್ಲಿ ಸುಟ್ಟು ಬಸವಾಗಲೇಬೇಕು ಕೈ ಮುಟ್ಟು ಬೇಕಾದ್ರೆ ನನಗೆ ಬಿಟ್ಟಿರಿ ನೀಡಬೇಕಾ ಬಿಟ್ಟೆ ಚಿನ್ನ ಬಿಟ್ಟೆ ಆಗ ಬಿಟ್ಟ ಈ ನಾಂಕರ
ಅನುಭವಿಸಲು ಬೇಡ. ಇದಕ್ಕೆ ಸ್ವಲ್ಪ ಆನಂದದಿಂದ ಆಟ ಆಡೋಣ. ಹಾಡನ ಯಾವುದನ್ನ ಮೊದಲು ಮನತೃಪ್ತಿಯಾಗಲು ಪ್ರೇಮದಾಟ, ನಂತರ ಸುಖಕ್ಕಾಗಿ ಕಾಮದಾಟ. ಬಾರಲೇ ಬಾ, ನಮ್ಮಿಬ್ಬರ ಅಣ್ಣ ತಮ್ಮರ ಸಂತೋಷಕ್ಕಾಗಿ ಸಂಜೆಯಿನಂತೆ ಸಿಹಿಯನ್ನು ನೀಡುವ ಉಸಿರುತ್ತೇವೆ. ನನ್ನ ಅಣ್ಣರೇನಂತೇಳಿ ಆಡಿ ಸಂತೋಷ ಪಡಿಸಿದರೆ ಸರಿ. ಇವರಿಬ್ಬರನ್ನು ಹೊತ್ಕೊಂಡೋಗಿ ನಿನ್ನ ಬೇಡಂತೆ ಮಾಡ್ತೇನೆ. ನೀವು ಹೇಳಿದಂತೆ ಹಾಡು ಕುಣಿಸ್ತೇನೆ. ನಿಮ್ಮ ಮನಸ್ಸನ್ನು ನಾನು ತರಿಸ್ತೇನೆ. ಆದ್ರೆ ನನ್ನನ್ನೇನು ಮಾಡ್ತೇನೆ. ಎಂತ ಸುಕನ್ಯ ಸುಂದರಿಯವರು.
ಕೈ ಒಳ ಕೈ ಚುಚ್ಚಿದಾಗ ಕಳ್ಳ ಬಂದಿರುವ ನನ್ನ ಗಟ್ಟಿಯಾದ ನನ್ನ ಮನಸ್ಸು ಕರಿಗೆ ನೀರಿನಂತೆ ಜೋಗುಡು ಅಂದು ಹೋಗಿತ್ತಲ್ಲ ಈ ಏನಿನ ಪ್ರಶ್ನೆಗಾಗಿ ದೇವರಾಜ್ ಹಿಡಿದುಕೋ ಯಾರನೆಯದು ಪ್ರೇತರಿಗಿಂತ ದೋಪರಿಗದವರೆಗೂ ದೋಪರಿಗಿಂತ ಬಲಿಗದವರೆಗೂ ಭಾರತ ನಾರಿಯರು ಪಂಚವ್ರತ ಧರ್ಮದಲ್ಲಿ ಪ್ರತಿಷ್ಠೆಯನ್ನು ಗಳಿಸಿದ್ದು ಹೆಣ್ಣು ದೇವತೆಯ ಮೇಲೆ ಬಲಾತ್ಕಾರ ಮಾಡುವುದು ತರವಲ್ಲ. ಒಳ್ಳೆಯ ಮಾತಿನಿಂದ ಕೈ ಬಿಡು. ಏದಾಸ ಏನೋ ಮಾಡ್ತೀಯಾ ಕೆಟ್ಟ ಕಳಂಕ ತುಂಬಿರುವ ಈ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕಿಬಿಡುತ್ತೇನೆ. ಲೇದಾಸ ಕೂಗಾಡಬೇಡ ನನ್ನ ಕಾಮದ ಕೋಲು ಮಿಂಚಿನಲ್ಲಿ ಕಾಮರೂಪಿಯಾದ ಈ ನನ್ನ ರಕ್ಷಿಸಲು ಬಂದರೆ ರಕ್ತ ಬಂದು ಸಾಯಬೇಕಾಗುತ್ತದೆ ಎಚ್ಚರ ಸಂಖ್ಯೆಯಿಂದ ಮಾತನಾಡಬೇಡ. ಕಾಮ ತುಂಬಿದ ನಿಮ್ಮಂತ ದುಷ್ಟ ದುಷ್ಕರ್ಮಿಗಳನ್ನು ಸೇರಿ ರಕ್ತ ಕುಡಿಯದಂತೆ ಕುಮಾರನಂತೆ ಕೆಟ್ಟು ನಿಂತಿರುವ ಕಾಲರುದ್ರ ಕಾಲ ರುದ್ರನ ಕಾಲ ಭೈರವರ ಕಾಲಿಗೆ ನಿಂತರೆ ಕಾಲನ್ನು ಕತ್ತರಿಸಿ ಹಾಕಿ ಆ ನಂತರ ಎಂದಿನ ದೇಶವನ್ನು ಅನುಭವಿಸಬೇಕಾಗುತ್ತದೆ. ತಂದೆಗೆ ಹುಟ್ಟಿ ತಂದೆಯ ರಕ್ತದಿಂದ ಮೈಯಲ್ಲಿ ಹರಿಯುತ್ತದೆ. ಮೊದಲು ಈ ದಾಸನ ಕಾಲು ಕತ್ತರಿಸು. ಅದನ್ನೆಲ್ಲ ಬಿಟ್ಟು ಚಿಕ್ಕ ಹೆಣ್ಣಿನ ಮೇಲೆ ಸತ್ಯಾಗಿ ಹೋದರೆ ಮಗನೇ ನಿನ್ನ ದೇಹವನ್ನು ಚಿಕ್ಕ ಚಿಕ್ಕ ಏಗೌಡು ಲೇದಾಸ ದಾಸ ಎಂಬ ಪದದ ಅರ್ಥವನ್ನು ತಿಳಿದು ನಮ್ಮಂತ ಶ್ರೀಮಂತರ ಗುಲಾಮರಾಗಿ ಬಿಟ್ಟರೆ ಸರಿ, ಇಲ್ಲ ಈ ನನ್ನ ಬಂದಿಗಿರುವ ಕೂಟವನ್ನು ನೇರವನ್ನು ಸೇರಿಸಬೇಕಾಗುತ್ತದೆ. ಏಗೌಡು ಕೈಯಲ್ಲಿ ಬಂದೂಕಿದೆ, ಬಂದೂಕಿನ ತುಂಬ ಗುಂಡು ತುಂಬಿದೆ ಎಂದು ಪರಸ್ತ್ರೀಯರ ಮೇಲೆ ಕಾಮದ ಕಣ್ಣು ಹಾಕಿ ದಕ್ಕಿಸಿಕೊಳ್ಳಲು ಈ ದಾಸನ ಎದುರಿಗೆ ನಿಂತದೆ. ಬಂದು ಕಿಡಿಯುವುದಕ್ಕೆ ಕೈಯಿರುವುದಿಲ್ಲ, ಕಾಮ ತುಂಬಿದ ಕಣ್ಣಿಗಿರುವುದಿಲ್ಲ. ಹಾಕಿಬಿಡುತ್ತೇನೆ. ಎತ್ತರಾಗಿ ಲೇದಾಸ ಅತ್ತೂರಿನ ಒಡೆ ಅನಿಸಿಕೊಂಡ್ರೆ ಈ ನನ್ನ ನನಗೆ ಇನ್ನೊಂದು ಸಾರಿ ಅನಿಸಿದ್ದಾರೆ ಇದೇ ನನ್ನ ಸುತ್ತಾಗಿ ಬಿಡುತ್ತದೆ. ರಾಜ್, ನಿಗದಾಡಬೇಡ. ನಿಗದಾಡಿದರೆ ನಮಿಸುತ್ತದೆ. ಅಣ್ಣ ಇವ್ ನಂಗೆ ಏನು ಗೊತ್ತಿಲ್ಲ. ಈ ದುಷ್ಟನಿಂದ ಒಂದು ಹೆಣ್ಣು ಶೀಲವೂ ಹಾಳಾಗಿದೆ. ಅಕಸ್ಮಾತ್ ನೀವು ಏನಾದ್ರೂ ಕೊಲೆ ಮಾಡಿದ್ರೆ ಇವರಿಂದ ಹಾನಿಯಾಗಿರುವ ಹೆಣ್ಣಿನ ಶೀಲ ಈಗ ಅವಳ ಗರ್ಭಿಣಿ. ಮುಂದೆ ಆ ಹೆಣ್ಣಿನ ಗತಿ ಏನಾಗಬೇಕು ಅಣ್ಣ? ಹೆಣ್ಣಿನ ಗತಿ ಆಯ್ತಾ? ಯಾರಿಗೆ ಮೈ ಮಾರ್ಕಿಂದಿರುವ ಗರ್ಭಿಣಿಯಾದ ಆ ಸುಳಿಯನ್ನು ತಮ್ಮನಿಗೆ ಕಟ್ಟಬೇಕೆಂದು ಒಂಚಾಗಿ ಕುಳಿತಿರುವ ಆಮರಣಕಾರಿಗಳು ನಾಳೆ ಬೆಳಗಾಗದರೊಳಗೆ ಆ ಶ್ರೀಲಂಕಾದಲ್ಲಿರುವ ಆ ಸುಳಿಯನ್ನು ಈ ಸಮಾಜದ ಕಣ್ಣಿಗೆ ಕಾಣದಂತೆ ಮಾಡುತ್ತೇವೆ. ದೇವರಾಜ್ ಹೋಗೋಣ, ನಡೆಯೋಣ, ಹೋಗೋಣ. ದುಡ್ಡಿಗೋಸ್ಕರ ಕಂಡವರಿಗೆ ತಮ್ಮ ದೇಹ ನಡಿಪಿಸಿ
ಮಾಲೀಕರು ಮಾತಾಡಿದಂತೆ ಮಾಡಿ ತೋರಿಸುತ್ತಾರಲ್ಲ. ಅಲ್ಲ, ಇಂದ್ರನ ಶೀಲವನ್ನು ಕಾಪಾಡಿದಂತೆ ಆ ಹೆಣ್ಣಿನ ಪ್ರಾಣವನ್ನು ಕಾಪಾಡು. ಅದರಂತೆ ಈ ಧೀರಾಜನ ಕೈಯಿಂದ ಆ ಹೆಣ್ಣಿನ ಕಡೆಗೆ ತಾಳಿಯನ್ನು ಕಟ್ಟಿಸು. ದೊಡ್ಡ ಪುಣ್ಯ ಬರುತ್ತೆ ಅಲ್ಲ. ಯಾಕಮ್ಮ ಈ ರೀತಿ ಮಾತನಾಡುತ್ತಿರುವೆ? ತಾನು ಮಾಡಿದ ತಪ್ಪು ಒಪ್ಪಿಕೊಂಡು ನಿರ್ಮಲ ಬರೆಯ ತಾಳಿ ಕಟ್ಟಿದರೆ ಸರಿ. ಇಲ್ಲ, ಆ ದುಷ್ಟ ದೇವರಾಜನ ದೇಹವನ್ನು ಸೇರಿ ಅವನ ಕಂಡ ಹೆಣ್ಣಿನ ವಯಸ್ಸುಗಾದನ್ನು ಬಳಸಿ ಮತ್ತಾಡಿ ಅಂತ ಒಪ್ಪಿದಂತಿರುವ ಅವನ ಮನೆಗೆ ಹೊತ್ತು ಎಳೆದುಕೊಂಡು ಬಂದು ಅವನಿಗೆ ತಾಳಿ ಕಟ್ಟಿಸಿ ಒಂದು ಬಾಳು ಕೊಡಿಸುತ್ತೇನೆ. ಅಲ್ಲ, ಇದೇ ಸಂತೋಷ ಸಂಭ್ರಮದಲ್ಲಿ ಇಲ್ಲಿ ನನ್ನ ಕೈ ಹಿಡಿದು ಕುಣಿಯಬೇಕೆಂದು ನನ್ನ ಆಸೆ ಆಗಿದೆ. ನಿಶ್ಚಯತೆ ಆಗಲಿ ತಂಗಿ. ತಂಗಿಯೇ ತಂಗಿಯೇ ಹಣ್ಣನ ಬೆಂಗಿನ ಸುಮರಿ ಬೊಮ್ಮೆ ಮನ್ನಿಸು ಇಲ್ಲವೇ ದಂಡಿಸು ಇಲ್ಲವೇ ಮನ್ನಿಸು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಹಣ್ಣನ ಬೆಂಗಿನ ಸುಮರಿ ಬೊಮ್ಮೆ ಮನ್ನಿಸು ಇಲ್ಲವೇ ದಂಡಿಸು ಇಲ್ಲವೇ ಮನ್ನಿಸು. ಆಯ್ತು ನಡಿ ತಂಗಿ, ಹೋಗೋಣ. ಅವತ್ತಿಂದ ರಾಟಿ ಮೇಲೆ ಕುಂತ ಅರಿದು ಹೊಲಕ್ ಮನ್ಸೇ ಬರ್ತದ. ಕುಂತು ಆಯ್ತಿಲ್ಲ ನೆನಪು. ಅವನು ಇದಕ್ಕೋದ್ರೆ ಆಯ್ತಿಲ್ಲ ನೆನಪು ರೀ. ಕೃಷ್ಣ 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 ನಿಂದಲೇ ಇಲ್ಲ. ನಮ್ ಕೈ ಮೇಲೆ ಬಹಳ ಅವಸರ ನಮ್ದು. ಅಂತ ಅವಸರಲ್ಲಿಗೆ ಜಾತ್ರೆ ಹೊಂಡಿನೇ ಒಂದೇ ಜಾತ್ರೆಗೆ ಬರ್ತೇನ. ಜಾತ್ರೆ ಅವಲಪ್ಪ ತಂಡ ಹತ್ತುತ್ತೇನೆ. ತಂಡಿ ಯಾಕೆ ಅಂತಾರೆ ಗೌರಿ? ನನ್ನ ಕೂಡ ಬಾ, ಒಂದೇ ಒಂದು ಶಾಟಿಗ ನಿನ್ನ ತಂಡಿ ಹೋಗಿ ಮೇಯಕ್ ಜಡ ಜಾತ್ರೆ ಆಗದ. ಏನ ಅಂದಿ? ನೀ ತಂಡಿ ಅಂದೆ ಅಲ್ಲ ಒಂದು ಜಾತ್ರೆ ಶರ್ಟ್ ಕೊಂಡು ಬಂದಿರ್ತ ತಪ್ಪನು ತಗೊಂಡು ಒಂದ ಶಾಟ್ ಹಂಗಂದ್ರೆ ಇಲ್ಲ. ಶಾಟ್ ಅಂದ್ರೆ ಅದ ಕೊಟ್ಟರಲ್ಲಿ ಮುಂದೆ ಶರ್ಟ್ ಬಂದಿರ್ತ ತಪ್ಪನು ಅಲ್ಲಿ 300 ರೂಪಾಯಿ ಕೊಟ್ಟು ತಗೊಂಡು ಒಂದ. ಅಯ್ಯ ಮುಂದಿಸಿಡ್ರಿ ನೀ ಶಾಟ್ ಅಂತೀರಿ. ಮತ್ತೆ ನೀ ಬೇರೆ ತಗೊಂಡ ನಾನು ನಾ ಬೇರೆ ಏನ ತಿಳ್ಕೊಂಡಿದ್ ನೋಡು. ಹೋಲ್ ಬಿಡು. ಅಂದಂಗ ಜಾತ್ರೆ ಹೊಂಟಿದ್ದಿ, ಅಲ್ಲೇನ ನಾಟಕ ನೋಡಿ ಬರ್ತೀನಿ ಅಂತ ಬರೋ. ನಾಟಕ ನೋಡೇ ಬರೋ. ಅದೇ ನೋಡಿದ್ರೆ ನಾಟಕ ನೋಡೇ ಬರ್ತದ. ಅದೇ ನೋಡಿ ಬರ ಮತ್ತ ಅದ್ಯಾವ ನಾಟಕ ನೋಡಿ ಬರ್ತಿದಿ? ಅದ ಮಿಸ್ ಕಾಲ್ ಮ್ಯಾರೇಜ್. ಮಿಸ್ ಕಾಲ್ ಮ್ಯಾರೇಜ್ ಇದು ಎಂತ ನಾಟಕ ಹೇಳ್ತೀನಿ. ಅಲ್ಲ ಇದೊಂದ ಮತ್ತೆ ಬೇರೆ ಯಾವ್ದು ಮಾಡ್ಕೊಂಡು ಬರ್ತೀವಿ. ಇನ್ನೊಂದು ನೋಡಿ ಬರ ಮಕ್ಕ ನಾವ ಇನ್ನೊಂದು ನೋಡಿ ಬರ್ತೀವಿ. ಅದ ಅರ್ಧ ರಾತ್ರಿಗ ಅಯ್ಯೋ ಏನಂದಿ? ಅರ್ಧ ರಾತ್ರಿಗ ಅಯ್ಯೋ ನಿನ್ನ ಪಿಕನಾಸಿ ಹಳೆ ಪಿಕನಾಸಿ. ಅಲ್ಲ ನೀನ್ ನಾಟಕ ನೋಡಕೊಂಟಿ, ನೀನ್ ರಾತ್ರಿ ಫಸ್ಟ್ ನೈಟ್ ಆಗಿ ಕನಸು ಕಾಣಕತ್ತೀವ. ಕನಸಲ್ಲೇ ಅಪ್ಪ. ಅದು ನಾಟಕ ಸಿರದ ಅನ್ನೋದ. ಆ ನಾಟಕ ಕೇಳಿ ನಾನು ಒಂಥರ ಮುಚ್ಚಿಡ್ದಂಗ ಬಿಡದ. ಹುಚ್ಚಿಡಿತಂದ್ರ ಧಾರವಾಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ ಬಾ. ಮತ್ತೆ ನಂಗೆ ಅಳತಿ ತಗೋ ಬಾಯ್. ಆಯ್ತಾ ಯಾವಾಗಲ್ಲ ಐತಿ
ಮ್ಯಾಲಿತ್ತವನು ಹುಡುಕಿಂದವನು ಅಲ್ಲ ಮ್ಯಾಲಿನ ತಗೊಳಕ್ ನಂದೇನು ಪಾಠ ಕಂಪ್ಲೀಟ್ ಮಾಡಿ ಏನು ನಂದೇನಿದ್ರು ನಡಿಕಿಂದ ತಗೋ ಬಿತ್ತಲಪ್ಪ ಬೆಣ್ಣೆ ಜಾರೇಟಾಗ ಗೌರಿ ಹೊಡೆ. ಏನ್ ಹೊಡಿತಾರೆ ಅದು ಮಡಿ ಹಂಗಿಲ್ಲ ಅದೊಂದು ಕಾಲ್ ಮ್ಯಾಗ ಎತ್ತಿದ್ದವನು ಕರಿಗಂಬಡಿ ಕರಿಗಂಬಡಿ ಕರಿಗಂಬಳಿ ಬುಡುಕನಿ ಹಾಸ ಕರಿಗಂಬಳಿ ಬುಡುಕನಿ ಹಾಸ ಮಾಡೋ ನಮ್ಮ ಪಾಸ ಚಿತ್ತಿ ಮಳೆ ಹುಟ್ಟ ಚಿಪ್ಪರ ನಾಯಿ ಅಂತ ನನ್ನ ಮಗನೇ. ನನ್ನ ಮಗಳ ಕೈ ಬಿಡ್ತವನ ಹಾಕಿ ಬೆಕ್ಕರ ನಾಯಿ ಬಿಡ್ತ ಒದಿಬೇಡ್ರಿ ಮಾವಾರ ಒದೇತಕ್ಕಪ್ಪ ನಾ ಏನ್ ಮಾಡಿದ್ಯ ಹೌದಲ್ಲ ನನ್ನ ಮಂಗ್ಯನ ಮಗ ನಿಮ್ಮಪ್ಪ ನಿಮ್ಮವ್ವ ಪರ್ಮೆಂಟ್ ಆಗಿ ಕುಳ್ಕೊಂಡು ಸಾಬೂನ್ ಮನೆಗೆ ದುಡಿಯಕ್ಕಿಟ್ರ ಅಲ್ಲಿ ಜಂಪಲ್ ದಂಡ ಅದು ಬಿಟ್ಟು ನನ್ನ ಮಗಳ ತೆಕ್ಕಿನ ಬರಕ ನಿಂತೇನೆ ನನ್ನ ಮಗನ ಮಾವಾರ ನಿನ್ ಮಗದ ಆಯ್ತು ಮಾಡಕತ್ತಿದ್ದ ಎದ್ರದಲ್ಲಿ ನನ್ನ ಮಗನ ಅಳಿತಿ ನಿಂದ ಮತ್ತೆ ಯಪ್ಪ ಲಂಗ ತರ್ಬಿದು ಈ ಪೂರ್ ಟಂಟಿ ಮಗನ ಹತ್ರ ಲಂಗ ತಗೊಂಡು ಅಡಿತಿ ಕೊಡಕ್ ಹೋಗಿದ್ದ ನಾನೇ ಮಾಡ ಏನ ಸ್ವಲ್ಪ ಏನಾರ ಇಲ್ಲಿ ನಿಂತ ನಿನ್ನ ಮುಂದಿನ ಸಮಸ್ಯೆ ಗಳಿಕೆ ಮಾಡ್ತಾನೆ ಮುಂದಿನ ಪರಮೇಶ್ವರ್ ಕೊಟ್ಟ ನಿನ್ ಮಗನ ಅದನ್ನು ಕೂಡ ಆಯ್ತು ಮಾಡಿಬಿಡ ಮಗನ ಅಳಿಯಕ್ಕ ಬಾ ನನ್ನ ಮಗನ ಅಳಿಯಕ್ಕ ಬಾ ನಿನ್ನ ಟೇಪು ಕತ್ತಿರ ಮುರಿದ ಕೊಟ್ಟು ಕಡಿ ಹಾಕಿ ನಿನ್ನ ಮನಸ್ಸೆಲ್ಲ ಮುರಿದು ಬಾಯ ಕೊಟ್ಟು ಹಂದಿ ಒದ್ದಂಗೆ ಒತ್ತಿ ನನ್ನ ಮಗನ
ಇಲ್ಲಿಂದ ಸರಳಾಗಿ ಓದ್ತಿ ಏನು ಮಗನ ನಾಯಿ ಓದ್ರಿ ಇನ್ನೊಂದ್ಸಲ ಓದಿಬೇಡ ಮಾವ ನಿನ್ನ ಮಗಳ ಬಸಿದಿ ಭಾರಿ ಗಾವ ಎಂದಿಲ್ಲ ಎಂದಿಲ್ಲ ನಾ ನಿನ್ನ ಮಗಳು ತುರುಕ್ತೀನಿ ಅಂತ ಹೇಳಿಸಿನ ಕೊಡ್ಲಿ ಕಾವ ಗೌರಿ ಬರ್ಲ ಹೋಗಲೇ ನನ್ನ ಮಗನ ಚಿಕ್ಕನಸ್ ಮಗನ ನಿನ್ನ ಕೊಡ್ಲಿ ಕಾವು ಮುರಿದು ಕೊಟ್ಟಿಲ್ಲ ಅಂದ್ರ ನಮ್ಮ ಗೌಡ್ರ ಮನೆ ಗುಮಾಸ್ತಾನೆ ಅಲ್ಲ ನನ್ನ ಹೆಸರು 5 ಗಂಟೆಗೆ ತಂದು ಹಿಡ್ದಿಲ್ಲ ನಿಮ್ದು ಮುಖ ಹೋಗ್ತೀನಿ ಮನ್ಯಾಗ ಹೆಂಗ್ ಕುಂತಾರ ನಾನು ಓಹೋ ಇವ ಮಗ ಬರ್ಲಕತ್ತೇನ ಓ ಯಾಕ್ರಿ ಈ ನನ್ನ ಮಗಳ ಮ್ಯಾಗ ಯಾಕ ಗಾಗಿ ಹುಟ್ಟನ ಅನಿಸ್ತದ ನನ್ನ ಮಗ ಗಾಗಿ ಹುಟ್ಟಿ ನನ್ನ ಮಗಳ ಮ್ಯಾಗ ಯಾಕೆ ಸುಮ್ಮನೆ ಅಂತ ಕೊಂಡಾಕಿದಲ್ಲಪ್ಪ ಸಾಬು ಹಂಗಲ್ಲ ಒಬ್ರಿಗೆ ನಿನ್ನ ಮಗಳು ಭಕ್ತ ಮಾಡ್ಕೊಂತ ಬರ್ತೆ ಅಂದ್ರೆ ಮುಂದಿನ ರೂಮ್ ಕಾಲ ಐತಲ್ಲ ಅದನ್ನ ಭಕ್ತಿ ಮಾಡ್ತಾನ್ರಿ ಏ ಅಪ್ಪ ನಿನ್ನ ಇದಾಕತ್ತಿಲ್ಲ ಅದು ಪೊಲೀಸ್ ಭರ್ತಿ ಹಾಕತ್ತಾರ ಅಂದ್ರೆ ನೀನು ಪೊಲೀಸ್ ನೌಕರಿಗೆ ಹೊಂಟಿದ್ದೆ ನಾವು ಹ್ಞೂ ಅಪ್ಪ ನಾನು ಕಂಡಪಟ್ಟಿ ಸಾಲಿ ಕಳ್ತೀನಿ ಸುಮ್ಮನೆ ಊರಾಗ ಯಾಕೆ ಹೇಳಿರೋದು ಅದಕ್ಕಂತೇಳಿ ಸಾಬ್ರಿಗೆ ಹೇಳ್ತೀನಿ ಕಳಿಸಿನ ಕೊಡ್ರಿ ಯಜಮಾನ್ರ ಒಂದು ತಿಂಗಳ ಟ್ರೈನ್ ಹೋಗ ಮುಂದೆ 3 ತಿಂಗಳ ಆಮೇಲೆ ನಾಳೆ ಭಕ್ತಿಯಾಗಿ ಕಮ್ಮಿ ಮಾಡಿ ಕಳಿಸ್ತೀನಿ ನಾಳೆ ಭಕ್ತಿ 3 ಭರ್ತಿ ಮಾಡ್ತಪ್ಪ ಭರ್ತಿ 3 ತಿಂಗಳ ಭರ್ತಿ ಮಾಡಿ 6 ತಿಂಗಳ ಕೈಯಾಗ ಜರಸ್ ಕೊಟ್ಟು ನಾನು ಹೋಟ್ಲಾಗ ಪಿಚ್ ಅಂತ ಕುಂದ್ರಲ್ಲ ನನ್ನ ಮಗನಂತ ಸಂಗತ ಮಾಡಿದ್ದ ಏನವ್ವ ನನ್ನ ಮಗಳ ನಿನ್ನಂತಕ್ಕೆ ಪೊಲೀಸ್ ನೌಕರಿ ಹೋದ್ರ ಹಳೆ ಮುದುಕರು ಸಮೇತ ಸ್ಟೇಷನ್ ಆಗಿ ಬಂದು ಹೇಳ್ಬಿಟ್ರೆ ಕುಂದಿರ್ತಾರ ನನಗೆ ನಡಿ ಏನದು ಹೇಳ್ಬಿಡ್ಬೇಕು ಕುಂದ್ರು ಬದ್ನೆಕಾಯಿ ಕರೆಯೋದು ಹೋಗಿ ಬಾ ಸರಿ ಮುಂದೆ ಹೋಗು ನನ್ನ ಮಾತೈತೆ ನೋಡಿದಾರವ ಪಪ್ಪ ನೀನು ಮುಂದೆ ನಡಿ ಐನಾರು ಸಂಘ ಇರ್ತದಲ್ಲ ಅವನ ಕಡೆ ಹೋಗಿ ಒಂದು ಅರ್ಬಿ ಹಾಕಿ ಬರ್ತೀನಿ ಅರಿವೆ ಹಾಕಿ ಬರ್ತಾರ ಅಂತ ಹೇಳಿ ಈ ಸಾಬನ್ ಜೊತೆಗೆ ಭರ್ತಿ ಮಾಡ್ಕೊಂಡ್ ಬಂದೆ ಅಂದ್ರ ನಿನ್ನ ಕಟ್ಟ ಹೋಟ್ಲ ಕಟ್ಟಿ ಹೋಟ್ಲಾಗ ಸಿಗಾಕ್ತೀನಿ ಕಾಲ್ ತೆಳಕ್ ಮಾಡಿ ಹೋಗಿ ಬರ್ತೀನಿ ನಮ್ಮ ಅವ್ನ ಕಡೆನೇ ಏನೂ ಮಾಡಕ್ಕಾಗಿಲ್ಲ ನಡಿ ಇದು ಒಂದ ಜಿಗಿಸನ್ ಮತ್ತೆ ಇನ್ನೊಂದು ಜಿಗಿಸ ಕೆಲಸನ ಆಗಿಲ್ಲ ಅವ್ನು ಆಮೇಲೆ ಯಾವ್ದು ನಿಮ್ಮ ಪುಸ್ತಕ ಗೊತ್ತದಲ್ವಾ ಇಲ್ಲ ಜಾತ್ರೆ ಯಾವ ಕೊಡ್ತಾರೆ ನಾನು ಹತ್ಕೊಂಡಲ್ಲ ತಡಿ 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 ಅದ್ರ ಅದ್ಯಾವುದು ಬಿಳಿ ಬೂಟ ಬೆಳ್ಳ ಗಟ್ಟಕನಾಗತ್ತೈತಿ ತೆಗೆದಿಲ್ಲ ಹಂಗ ತಿಳಿಬಾರ್ದು ಹುಡುಗಿ ಒತ್ತು ನೋಡಿ ಒತ್ತಾಕರ ಹುಡುಗರು ಯಾಕ ಒತ್ತು ನೋಡಿ ಬರ್ತಾ ಹಾಕಕ್ ಬಂದ್ರೆ ಅವ್ರು ಗಣಕಿ ಮುಡ್ಕ ಏನ್ ಕೊಡ್ತೀವಿ ನೋಡ್ರು ಗಣಕಿ ಮುಡ್ಕಿಂದ ಸರ್ವದಿಂದ ಮಾತಾಡೋದು ನಮ್ಮೂರು ಹುಡುಗರು ಬಾರಿ ಡೇಂಜರ ಗಣಕಿ ಬಿಟ್ಟು ಬಾಲಿಗೆ ಹುಡುಗಿ ತಂದು ಬಾಳ ಅಂತ ಕೊಟ್ಟಾರ ಹೌದು ಅವ್ರು ನಿಲ್ಲಿ ಹೃದಯ ಐತಪ್ಪ ಮನಸ್ಸು 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 ಅಂದೀನಿ ಅವರ ಬೇಡ್ರಿ ಯಾಕಂದ್ರೆ 150 ರೂಪಾಯಿ ಮುಡ್ತವ್ರದ್ದು ಇಲ್ಲೇ ಯಪ್ಪ ಏನ್ ಹೇಳ್ತಿದ್ದಪ್ಪ ನಿಮ್ ಹುಡುಗರ್ದು ಬೇರೆ ಹೇಳ್ತಾನ ಕೊಡ್ತೀನಿ ಅಂತ ಹೇಳಿ ಬರ್ತಾರ 5 ನಿಮಿಷ ಆಗಂಗಿಲ್ಲ ಕೊಟ್ಟತ್ತಿಗೆ ಉಪ್ಪು ಅಂತ ಹೇಳಿ ಉಳ್ಕೊಂಡು ಬಿದ್ದು ಬಿಡ್ತಾರ ಗೊತ್ತಿಲ್ಲ ನಿಮ್ ಗೌಸರು ಪೌರಕ್ಕೆ ಬೆಳಪದ ನಿಮ್ ಗೌಸರು ಹುಡುಗರು ಪೌರಕ್ಕೆ ಹುಡುಗರ ಬಗ್ಗೆ ಚಾಮರಾಜ ಹುಡುಗಿ ನಾವು ವರ್ಷಕ್ಕೊಂದು ಪಂಚಾಯತ್ ಜೋರು ಮಾಡ್ತಿರ್ತೀವಿ ಆ ಜಾತ್ರೆ ಬೇಳೆ ಬೇಕಲ್ಲಿ ಗೋಧಿ ಕೊಟ್ಟು ಬಂದಂತ ಭಕ್ತಿಗಳಿಗೆ ಉಗ್ಗಿ ಊಟ ಹಾಕರ ಹುಡುಗರು ಗಂಡ ಹುಡುಗರು ನಿಮ್ಮಂತ ಹುಡುಗರು ಮಕ್ಕೊಂಡೈತಿ ಏನಿದ್ರು ನಮ್ಮ ತಾವೆಲ್ಲ ಹಚ್ಚದ ನೋಡು ಅವನೇ ಇದ್ದತಿ ಈಗ ಅವರು ಈಗ ಹುಡುಕ ಅವರು ಜಾಸ್ತಿ ಅದು ಯಪ್ಪ ಈಗ ನಮ್ಗ ಊಟ ಹಾಕುದು ಬೇಡ ಏನು ಬೇಡ ಸರ್ಕಾರಿ ಬಿಡ ನಾನು ಹೋಗ್ತೀನಿ ಬಾಕಿ ತಗೋದಲ್ಲ ನಾಳೆ ತಗೋಂತ ಈಗ ನಮ್ಮ ಮನೆಯಿಂದ ಆಯ್ತು ನಾ ಬರ್ತೀನಿ ಅಂತ ಕಳ್ಸಿದ್ದಾರೆ ಕರೆ ಹೌದಾ ಈ ಸಾಗು ಮನಸ್ಸು ಚೆಪ್ಪದು ಚರ್ಚೆ ಬಾತ್ ಹೋಗಿ ಈಗ ನನ್ನ ಹೋಗಿ ಮತ್ತೆ ವಾರೆ 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 ಹಿಂದಿಗೆ ಮಾರವರು ವಾರೆ ವಾರೆ ನಮ್ಮೂರರಾಣಿ ಊಟಿ ಊಟಿ ಉಳಿಚಿತಾರ ಎಲ್ಲ ಸೇರಿ ಯಾರು ನನ್ನ ಮೋತೆ ಕಿಲಕಿಲವಾಣಿ ಯಪ್ಪೋ ಯಪ್ಪೋ ರೋ ನೀರಂಗನ ನೀ ಪಾಪ ಭೂಮಿ ನಾನು ಸುಮ್ಮನೆ ಯೋ ಪಾಪ ಎಂಗೋಳು ವಾರೆ 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 ಹಿಂದಿಗೆ ಮಾರವರು ವಾರೆ ನಮ್ಮೂರರಾಣಿ
மல்லி மல்லி மலர் மல்லி பின்னன வயலன சாரலே ஜொலி ஜொலி ஜொகு ஜொலி எல்லா சரு அதமல வேலலே முன்னே வரனானா புரி காய அல்ப முன்னே வரனானா தினா அல்ப ಈಗ ಮನೆ ದುರ್ಗಮ್ಮ ಬಂದಂಗ ನೋಡು ಬಿಟ್ಟಿದ್ರೆ ಇಲ್ಲೇ ಹೇಳಿಕೆ ಹಾಕೋಕ್ ಕುಂದಿರ್ತಿದ್ನಿ ಬಾಬಾ ಅವ್ರಿಲ್ಲ ಕುಮ್ಮಕತ್ತಾರ ಇನ್ನೊಂದ್ ಸೀನ್ ಐತಲ್ಲ ಅವಾಗ ಬರುಂಬ ಶಿವಶಂಕರ ಸಮಾಜದಲ್ಲಿ ಪ್ರಸ್ತುತ ವ್ಯಕ್ತಿಯಾಗಿ ಬಾಳಬೇಕಾದ ನಿನ್ನನ್ನು ತೆರೆ ತೆಗೆಸಿನ ಮಾಡಿಬಿಟ್ಟಲ್ಲ ನಿನ್ನ ತಂಗಿ ನಿರ್ಮಲ ಮಾನ ಮರಳಿ ಕಳೆದುಕೊಂಡು ನಿನ್ನನ್ನು ತೆರೆ ಭಾಗಂಗ ಮಾಡಿದರೆ ಈ ದೇವರಾಜ್ ನನ್ನ ಮೋಸದ ಮಾತಿಗೆ ಮರಳಾಗಿ ತನ್ನ ಮೇಲೆ ಅರ್ಪಿಸಿ ತುಂಬ ಗರ್ಭಿಣಿಗಿಂತ ನಿಮ್ಮ ಮೂತು ತಂಗಿಯನ್ನು ಈ ಪ್ರಪಂಚದ ಕಣ್ಣವರೆ ಮಾಡಿ ಅಪ್ಪಾರೆಣ್ಣ ದೇಶಕವುಂಡ ರಸಿಕತೆ ರಾಜ ದೇವರಾಜನೇ ಏ ದೇವರಾಜ ನಿಂತ್ಕೋ ಯಾರು ಓಹೋ ಶಿವಶಂಕರ ತಂಗಿ ನಿರ್ಮಲ ಯಾಕೆ ನಿರ್ಮಲ ದೇವರಾಜ್ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನೊಬ್ಬ ನನ್ನನ್ನು ಪ್ರೀತಿಸ್ತೀನಿ ಅಂದಾಗ ಶುದ್ಧ ಹೃದಯದವನು ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ಮಾಡಿದೆ ನಿರ್ಮಲ? ಚಿತ್ತ ಚಂಚಲಾಗಿ ಕಾಮದ ಕಬ್ಬಿನಿಂದ ಕಂಡ 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 ಶಿವಂತವಾಗುವ ಈ ನಿನ್ನ ಏಸಿ ಮನಸ್ಸಿಗೆ ನನ್ನ ಮನಸ್ಸನ್ನು ಕೊಟ್ಟು ಈ ನಿನ್ನ ದೇಶದ ಉಂಡೆ ಅದು ನನ್ನ ತಪ್ಪ. ಪಾಪಿ, ನೀನು ಪ್ರೀತಿಸುತ್ತೇನೆ ಅಂದಾಗ, ನೀನು ಮದುವೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡದೆ ಕಾಲ್ ಜಾರ್ಬಿಟ್ಟೆ. ಆದ್ರೆ ಈಗ ಈ ಸಮಾಜದಲ್ಲಿ ನನ್ನ ಅಣ್ಣಂದಿರು ತಲೆ ಎತ್ತಿ ಬದುಕಂತಾಗಿದೆ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಕೊಳ್ಳೆಗೆ ತಾಳಿ ಕಟ್ಟಿ ನನಗೊಂದು ಬಾಳ್ ಕೊಡು. ನಾನು ಇನ್ನೇನು ಕೇಳೋದಿಲ್ಲ. ನಿರ್ಮಲ, ತಾಳಿ ಇಲ್ಲದ ತಾಯಾದ ವಯಸ್ಸಿನಲ್ಲಿ ನಿನ್ನಂತ ಸೂಳೆಗೆ ನಾನು ತಾಳಿ ಕಟ್ಟಬೇಕು. ಹೋಗು ಎಲ್ಲಿಯಾದರೂ ಪ್ರಪಂಚ ಜ್ಞಾನವಿಲ್ಲದ ಉತ್ತಮ ತಿರುಗುವ ಬೆಪ್ಪದ ಕೂಡ ತಾಳಿ ಕಟ್ಟಿಸಿಕೊಂಡು ಅವನಿಗೆ ಈ ಮಗುವನ್ನು ಎತ್ತಿ ಬರೋ. ಹಾಗೆಲ್ಲ ಮಾತನಾಡಬೇಡಿ. ನಮ್ಮ ತಂಗಿ ನಿಮ್ಮನ್ನು ನಂಬಿದ್ದಾಳೆ. ಆ ನಂಬಿದ ನನ್ನ ತಂಗಿಗೆ ದ್ರೋಹ ಎಸೆಯದೆ ಅವಳ ಕೊರಳಿಗೆ ತಾಳಿ ಕಟ್ಟಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಲೇಶಿಯ 108 ಗಂಟೆಗಳ ಸಂಪರ್ಕನಿಟ್ಟುಕೊಂಡ ಈ ನಿಮ್ಮ ತಂಗಿಗೆ ನನ್ನ ಸತ್ಯನ ಸ್ಥಿರೀಕರಿಸಿಕೊಳ್ಳಬೇಕೆ? ಕಂಡವರ ಉಂಡ ಕೈ ತೊಳೆದುಕೊಂಡ ಎಂತ ನಡೆಯುವರು? ಇಂಥವು
ಇನ್ನೊಂದು ಸಾರಿ ಮಾತು ಬಾಯನ್ನು ಬಿಗಿದಿಟ್ಟು ಏನೇನು ನಾಲಿಗೆಯನ್ನು ಕತ್ತರಿಸಿ ಬಿಡ್ತೇನೆ ಮಗನೇ. ಮೋಹ ಮಮತೆ ಪ್ರೀತಿ ಎಂಬ ಬಲೆಗೆ ಸಿಲುಕಿ ಅವಳ ಹೆಣ್ಣು ತನಕ್ಕೆ ಕಳಂಕ ತಂದಿರಬಹುದು. ಆದರೆ ಕಂಡವರ ಒಡನೆ ಸಂಪರ್ಕ ಇಟ್ಟುಕೊಳ್ಳುವ ಚಂಚಲ ಬುದ್ಧಿ ಅವಳಿಗಿಲ್ಲ. ಶ್ರೀಮಂತರೇ, ನನ್ನ ತಂಗಿಗೆ ಕೊರಳಿಗೆ ತಾಳಿ ಕಟ್ಟಿ ಕಾಲಿಗೆ ಬೀಳುತ್ತೇನೆ. ನೀನು ಕಾಲಿಗೆ ಬೇಡಿಕೊಂಡರೆ ಕಾಲು ಜಾರಿನ ನಾರಿಗೆ ನಾನು ತಾಳಿ ಕಟ್ಟಬೇಕು. ದೇಶಿಯಾವನ್ನು ಮಾತಾಡ್ತದೆ, ಚೆನ್ನಾಗಿ ತಿಳ್ಕೊ. ಈಗ ನಿನ್ನ ತಂಗಿ ಬಾಳಾಗಿದೆ ಅರ್ಧ ಬಟ್ಟೆ ತರ, ಹಿಂದೋಗದ ಬಾಳೆಣ್ಣಿನ ಸಿಪ್ಪೆ ತರ. ಅಂದಾಗ ಒಡೆದ ಕಣ್ಣನಿನ ಮುಕ್ಕರನ್ನು ಕಣ್ಣೂರು ಕಣಲ್ಲ ಈ ದೇವರಾಜ್. ಬೇಕಾದರೆ ನೀನು ಬೇರೆ ಸಣ ತರ್ತೇನೆ, ಆಪರೇಷನ್ ಮಾಡಿಕೊಂಡು ಬೇರೆ ಮದುವೆ ಮಾಡಿಕೊಳ್ಳಿ. ಏನಂದ್ಯೋ ನೀಚ? ನಿಷ್ಕಲ್ಮಶವಾದ ಈ ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮದ ಬೀಜ ಬಂದು ಬಿಟ್ಟಿ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು ಅಂತ ನಂಬಿಸಿ ನನ್ನ ಕಾಚಾರು ಹಾಗೆ ಮಾಡಿದೆ. ಈಗೇನಂತ ಹೊರತಾ ಇದೆಯೋ? ಇದೇ ಮಾತು ಮೊದಲೇ ಆಡಿದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತಾ ಇದ್ದೆ ಕಣೋ. ಏನಂದ್ಯೋ? ಇದು ಯಾರಿಗೆ ಹುಟ್ಟಿದ ಮಗು ಅಂತ ಹೇಳಿಲ್ಲ. ಈ ರೀತಿ ಮಾತಾಡ್ಬೇಕಾದ್ರೆ ನೀನು ಎಷ್ಟು ತಂದೆ ರಕ್ತ ಕಾಮ ಬಿತ್ತ ನಟ್ಟಿ ಏರಿದಾಗ ಚೆಂಚೆ ಒಟ್ಟಿನಲ್ಲಿ ನಮ್ಮರ ಕಣ್ಣು ತಪ್ಪಿಸಿ ಬಂದು ನಮಗೆ ಸೆರಗಾಸಿದಂತೆ ಅದೆಷ್ಟೋ ಗಂಡ ಸೆರಗಾಸಿ ಜಾಚಿಕೊಂಡು ಹೋಗಿರುವ ಏನೋ. ಇದೇ ದೇವರಾಜ, ಇನ್ನೊಂದು ತರ ಅಸಹ್ಯದ ಶಬ್ದಗಳನ್ನು ನಿನ್ನ ಬಾಯಿಯಿಂದ ನುಡಿದರೆ ಪುಟಿ ಪುಟಿದು ಬರುವುದಿಲ್ಲ. ರಕ್ತದಲ್ಲಿ ನನ್ನ ತಂಗಿಯ ತಡಿಯಲ್ಲಿ ಕೊಯ್ತು ಕೊಲಿಗೆ ಹಣಿಗೆ ರಕ್ತದ ತಿಲಕವನ್ನು ಇಟ್ಟು ನನ್ನ ತಮ್ಮನಿಂದ ಒದ್ದು ಬುದ್ಧಿ ಕಲಿಸಿ ನನ್ನ ತಂಗಿಗೆ ಕೊರಳಿಗೆ ತಾಳಿ ಕಟ್ಟಿಸದಿದ್ದರೆ ನನ್ನ ಹೆಸರು ಶಿವಲಿ ಅಲ್ಲ. ತಂಗಿ ಬಾರಮ್ಮ, ಹೋಗೋಣ. ನಾಳೆ ಬೆಳಕಲ್ಲಿ ಈ ಸಮಾಜಕ್ಕೆ ಕಾಣುವುದು ನನ್ನ ಮೋಸದ ಮಾತಿಗೆ ಬರಲಾಗಿ ತನ್ನ ಮೇರೆಪ್ಪಿಸಿ ಉತ್ತರಂತೆ ಬೆಪ್ಪಳಾಗಿ ಬೇಯಿಸಿಕೊಟ್ಟು ಈಗ ಈ ಅರಸನ ಅರಮನೆಯಲ್ಲಿ ಮಹಾರಾಣಿಯಾಗಿ ಬರಬೇಕಂತ ಕಂಡ ಆಡಿನ ತಂಗಿ ಕನಸಾಯ್ತು. ಕನಸು ಲೇಸುವ ಸೂರ್ಯನಂದು ಆರ್ಯಾರು ನಿನ್ನ ತಮ್ಮನ್ನು ಸಕ್ಕ ನಡಗಿಸಿ ಶೀಲ ಕರ ಬಂದರೆ ನಿನ್ನ ತಂಗಿಯನ್ನು ಸಾಯಿಸಿ ಆ ನಂತರ ನಿನ್ನಿಂದ ವಿನಾಶಪುರಕ್ಕೆ ಸೇರಿಸಿಕೊಂಡು ನಿನ್ನ ಮನೆಯ ಸರ್ವನಾಶ ಮಾಡಲಿಲ್ಲ. ನನ್ನ ಹೆಸರು ದೇವರಾಜನೇ ಅಲ್ಲ.
ಸತ್ಯ ಶ್ಯಾಮಲ ಶ್ರೀ ಕಂಗನತ್ತ ತೀರ್ಪ ಸಹಸ್ರ ಗ್ರಾಮದ ವಿಸ್ತೀರ್ಣವಾದ ಈ ಪುರದಾಗೆ ಪಾಪಂ ಕಾರ್ಯಗಳನ್ನು ಪ್ರಸರಿಸುವ ಪಾಪಿಗಳ ಪರಾಕ್ರಮ ಬೆಟ್ಟಲೆ ಪ್ರಾಣದ ಬದುಕಿನಿಂದ ನೀವು ಪ್ರಾಣಕ್ಕೇಡಿಯಾಗಿ ಒಂದಿರ್ಪನಿವನು ಶಂಭೋ ಶಂಕರ ಲೇ ಜಯರಾಜ, ಸ್ವಾರ್ಥ ತುಂಬಿಕೊಂಡಿರುವ ನಿನಗೆಯಲ್ಲಿ ಐಶ್ವರ್ಯದ ಮೋಹವನ್ನು ಕಟ್ಟಿಕೊಂಡು ಸೂರ್ಯವಂತ ಸಿಂಹಾಸನವೇರಿ ಕುಳಿತಿರುವ ಆ ಮಗನೇ, ಕಂಡ ಎಂಟಿನೊಡನೆ ಕಾಮ ಪ್ರೀತಿಯನ್ನು ಆಡಿ ಈ ಸಮಾಜದಲ್ಲಿ ಅವರ ಮಾನ ಮರ್ಯಾದೆಯನ್ನು ಕಳೆದು ಕತ್ತಲೆ ಮುಖುವ ನನಗೇನಂತ ನಗುತ್ತಿರುವ ನಿನ್ನಂತ ನಟನೆ ಮಗನ ನರವನ್ನು ತೆಗೆದು ಪುರುಷನಂತೆ ಮಾಡಲು ಸಿದ್ಧನಾಗಿ ಬರ್ತಿದ್ದಾರೆ ಈ ಶ್ರೀಗಂಧ ಶಂಕರ. ಲೇ ದೇವರಾಜ, ಸಿದ್ಧನಾಗಿರುವ ಮಗನು ಈ ಶಂಕರ ಕೊಟ್ಟಗಿನ ಕತ್ತನ್ನು ಕೊಡಲು ಶಂಕರ ನಿಂತುಕೋ. ಯಾರು? ಓಹೋ, ಇನ್ಸ್ಪೆಕ್ಟರ್ ವಿಜಯ್. ಏಕೆ ವಿಜಯ್? ಶಂಕರ್ ಅಧಿಕವಿಲ್ಲದ ಆವೇಶವನ್ನು ಕಟ್ಟಿಕೊಂಡು ವೀರಾವೇಶವನ್ನು ತಾಳೆ ಎಲ್ಲಿಗೆ ಹೊರಟಂತೆ ಕಾಣುತ್ತಿದೆಯಲ್ಲ ವಿಜಯ್. ನಮ್ಮ ಮನೆಯ ಕೀರ್ತಿಯ ಕಳಸಕ್ಕೆ ಕಳಂಕವನ್ನು ಇಟ್ಟು ಮಹಾರಾಜನಂತೆ ಮೆರೆಯುತ್ತಿರುವ ಮತ್ತಾನೆಯನ್ನು ರಕ್ತ ಕುಡಿಯಲು ಹೊರಟಿದ್ದೇನೆ. ಶಂಕರ್, ನೀನು ತೆಗೆದುಕೊಂಡ ನಿರ್ಧಾರ ತಪ್ಪು. ನಿಮ್ಮ ತಂಗಿಗೆ ಅನ್ಯಾಯ ಆಗಿದೆ ಎಂದು ಸಿಟ್ಟಿನ ಆವೇಶದಲ್ಲಿ ಹೋಗಿ ಆ ದೇವರಾಜನನ್ನು ಕೊಲೆ ಮಾಡಿದರೆ ಅವರಿಂದ ಆದ ನಿಮ್ಮ ತಂಗಿಯ ಗತಿಯ ಅಂದರೇನು ವಿಜಯ್? ಮಾಡುವುದನ್ನೆಲ್ಲ ಮಾಡಿ ಮತ್ತೆ ನಾನೇನು ಮಾಡಿದ್ದೇನೆಂದು ಸ್ವಚ್ಛದಿಂದ ಮಾತನಾಡೋ ಆ ಕಾಮದ ಕತ್ತೆಯನ್ನು ಹಾಗೆ ಬಿಡಬೇಕೆ? ನೋಡಿ ವಿಜಯ್, ಆ ದುಷ್ಟ ನನ್ನ ತಂಗಿಯ ಕೊರಳಿಗೆ ತಾಳೆ ಕಟ್ಟಿ ತನ್ನ ಸಂಜೆಯನ್ನಾಗಿ ಸ್ವೀಕರಿಸಿಕೊಂಡರೆ ಸರಿ. ಇಲ್ಲ, ನನ್ನ ತಂಗಿಯ ಬೋಳ ಕೊಂಡೀರ್ಣ ಗೋಳಾದರೂ ಚಿಂತೆ ಇಲ್ಲ. ಅವರನ್ನು ತುಂಡು ತುಂಡಾಗಿ ಕರೆದು ನನ್ನ ಸೇಡನ್ನು ತೀರ್ಚಿಕೊಳ್ಳುತ್ತೇನೆ. ನೋಡ್ ಶಂಕರ, ನಾನೊಬ್ಬ ಪೊಲೀಸರಾಗಿ ಹೇಳುತ್ತಿಲ್ಲ, ನಿನ್ನ ಹಳೆಯನಾಗಿ ಹೇಳುತ್ತೇನೆ. ಸಿಟ್ಟಿನ ಆವೇಶದಲ್ಲಿ ಬೈದುಕೊಂಡ ಮೂಗು ಮರಳಿ ಬರುವುದಿಲ್ಲ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಇದರಲ್ಲಿ ನಿಮ್ಮ ತಂಗಿಯ ಬೋಸು ಇದೆ ಅನ್ನೋದು ಒಂದು ಮಾತ್ರ ಮರೆಯಲೇಬೇಡ ವಿಜಯ್. ನನ್ನ ತಂಗಿಯ ಭವಿಷ್ಯಕ್ಕಾಗಿ ಮೌಲಿನ ಕಾಲ ಕಳೆದೆ. ಈ ಸಮಾಜ ನೂರೊಂದು ಮಾತನಾಡಿದರೂ ಸುಮ್ಮನಾದೆ. ನಮ್ಮ ಮನೆತನದ ಮೇಲೆ ಕ್ರೋಧ ಬಲೆಯನ್ನು ಬೀಸಿ ನಮ್ಮ ಮಾನ ಮರ್ಯಾದೆಯನ್ನೇ ಬೀದಿಗಿಟ್ಟು ದೂರಿ ನಮ್ಮ ಊರಲ್ಲಿ ತಲೆ ಎತ್ತಿ ತಿರುಗದಂತೆ ಮಾಡಿದ ವಿಶ್ವಘಾತಕ
ನೋಡಿಕೊಂಡು ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ನಾನೇ ಅವನನ್ನು ಒತ್ತು ಎಳ್ಕೊಂಡು ಹೋಗಿ ಕಾನೂನು ಚೌಕಟ್ಟಿನಲ್ಲಿ ನಿನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟಿಸ್ತೇನೆ. ಬೇಡ ವಿಜಯ್, ಊರಿಗೆ ಮಿಕ್ಕಿದವರು ನಿಮ್ಮ ಕಾನೂನಿಗೆ ಮಿಕ್ಕಿದಿರುವವನು. ದುಡ್ಡಿನ ದರ್ಪಣ ಶ್ರೀಮಂತಿಗೆ ತುಂಬಿಕೊಂಡಿರುವ ಆ ಕಾಮನ ಗಟ್ಟೆಗೆ ಈ ಪರಶುರಾಮನೇ ಸಾಕ್ಷಿ. ಕಂಡವರ ಬಾಳಿನವರನ್ನ ಆಟವಾಡಿ ಅಂತ ತನ್ನ ಜನ ತೀರಿಸಿಕೊಂಡ ಆ ಪ್ರಘಾತಕನ ಘಟ್ಟವನ್ನು ಅರಿದ ಮಗನು ಅವನ ಜೀವನದ ಕೊನೆಯ ಪುಟವನ್ನು ತಿರುವಿ ಹಾಕಿ ಈ ನಾಗಕ್ಕೆ ನಾಂದಿ ಆಡಿ ಬರ್ತದೆ. ಲೇ ದೇವೇಗೌಡ, ಲೇ ದೇವರಾಜ, ನಿಮ್ಮ ಮೋಸ ವಂಚನೆಗೆ ಮುಕ್ತಿ ಮಾಡಲು ಸಿದ್ಧನಾಗಿ ಬರ್ತಿದ್ದಾನೆ ಈ ಶಕ್ತಿವಂತ ಸೂರ್ಯಶಂಕರ. ಶಂಕರ ಎತ್ತುಕೋ. ಛೇ, ನಾನು ಆಡಬೇಕು ಎನ್ನುವ ಬೇಟೆಯನ್ನು ಈ ಶಂಕರ ಆಡಲು ಹೋದನಲ್ಲ. ಶಂಕರ್ ನೀನು ಆ ದೇವೇಗೌಡ ದೇವರಾಜನನ್ನು ಕೊಲ್ಲೋದಕ್ಕಿಂತ ಮುಂಚೆ ನಾನೇ ಅವರನ್ನು ಅರೆಸ್ಟ್ ಮಾಡಿ ಎನ್ಕೊಂಡು ಮಾಡಿ ಸಾಧಿಸಲಿಲ್ಲ ಅಂದ್ರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಂತ ನಮ್ಮ ಗೌಡ್ರದ ಗಪ್ಪುಚಿ ಉಪ್ಪುಗ ಮೂದಿ ಕುಂತಂಗ ಆಯ್ತು. ಎಷ್ಟಂತ ಉರಿತಾ ಇದ್ದೀನಿ ನಮ್ಮ ಮಕ್ಕಳು ಊರಾಗ. ಒಂದು ಕಮ್ಮನ ಹುಡುಗಿ ಕೂಡ ಬಿಡ್ಲಲ್ಲ, ಒಂದು ರೈತರದ ಆಸ್ತಿ ಕೂಡ ಬಿಡ್ಲಲ್ಲ. ಕಂಡರ ಮೇಲೆ ದೌರ್ಜನ್ಯ ಮಾಡ್ಕೊಂತ ಕೋಟ್ಯದ ಸ್ಪುರ ಆಗಿ ಕತ್ತಿ ಮೇಲೆ ಮೆರಳಿಗೆ ಆಗಲ್ಲ ಬಂತಾರೆ ನಮ್ ಗೌಡ್ರು. ಅದಕ್ಕೆ ಹೋಗಿ ಅಪ್ಪ ಇವರು ಸವಾಸ ಬೇಡ ಅಂತೇಳಿ ಈ ಕಡೆ ಗುಡ್ಡು ಸಂದಿಗೆ ಬಂದಿದೆ. ಗುಡ್ಡು ಸಂದಿಗೆ ಓ ಯಾರು? ಅಯ್ಯಯ್ಯಪ್ಪ ದೇವನ, ಯಾಕಪ್ಪ ಗುಡ್ಡು ಸಂದಿಗೆ ಬಂದಿರ ದಾರಿ ತಪ್ಪಿಸಲ್ಲ? ಬೇಟೆ ಹೋದಕ್ಕೆ ಅಂದ್ರ ನೀವು ಹುಲಿ ಬೇಟೆ ಆಡ್ತಾರನ್ರಿ? ಹುಲಿಯ ಬೇಟೆ ಎಲ್ಲ ಮರಿಗ ನಿಮ್ಮಂತ ಗುಳ್ಳೆ ನಟಿಗಳ ಬೇಟೆ. ಇನ್ನೊಂದ್ ಸ್ವಲ್ಪ ಹೊತ್ತು ಜಲ್ದಿ ಬಂದ್ರ ಎರಡು ನೆರೆಸಿತು ದೊಡ್ಡ ದೊಡ್ಡ ಗುಂತ ನೆರಿ ಕಡೆ ಹೋದ್ರಿ. ಬಾಯಿ ಇಲ್ಲದೆ ಪ್ರಾಣಿಯನ್ನು ಬೇಟೆ ಆಡುವುದು ಈ ದೋಷ. ಲಂಕೆಗೆ ಬೆಂಕಿಯನ್ನಿಟ್ಟು ಸುಳ್ಳಿನ ಶಿಖರವನ್ನು ಕಟ್ಟಿ ಮೋಸದ ಬೀಜವನ್ನು ಬಿತ್ತುವ ನಿಮ್ಮಂತವನ ಮೂರ್ಖಭಂಗ ನನ್ನ ಮಕ್ಕಳನ್ನು ಬೇಟೆ ಆಡುವುದಕ್ಕೆ ಬಂದೆ. ಅದು ಏನ್ ಆಗ್ತಾರಲ್ರಿ, ರಾಮೇಶ್ವರಕ್ಕೆ ಹೋದ್ರ ನಾ ಶನೇಶ್ವರ ಬಿಡಲ್ಲ ಆದ್ರಂಗ ಆಯ್ತು ನಮ್ ಬಾಯವು. ಆ ಗೌಡ್ರು ಮನ್ಯಾಗಿದ್ರ ಶಂಕರ ಬಂದ ಕೊಲೆ ಮಾಡ್ತಾರ ಅಂತೇಳಿ ಮತ್ತೆ ಗುಡ್ಡು ಸಂದಿಗೆ ಬಂದ್ರಿ. ಗೌಡ್ರು ಹೊತ್ತು ಸಾಬ್ರ ಹೊತ್ತು ಸಿಗಾಕೆ ಬಿಟ್ಟಿವಲ್ರಿ. ಅಪ್ಪ ಹೋದೇವ್ರು ದೇವಣ್ಣ ಬೀಚಿನ ಹೋಗಿ ಅಪ್ಪ ನಿನ್ನ ಪಾದಕ್ಕ ನಾನು ಕೈ ಮುಗಿದು ಹೇಳ್ಕೊಂಡ್ರಿ ನಾನು ಏನ್ ತಪ್ಪ ಅಂತ ನಾನು ಸಾಯ್ಸಕ್ ಬಂದ್ರಿ. ಸಾಯಿಸೋದಕ್ಕೆ ಬಂದಿಲ್ಲ ಮರಿಗ, ನಿನ್ನಿಂದ ಒಂದು ಗುಟ್ಟನ್ನು ಕೇಳುವುದಕ್ಕೆ ಬಂದಿರುವೆ. ಇಂಥ ವಿಷಯವನ್ನು ಸೂಕ್ತವಾಗಿ ಹೇಳಿದರೆ ಜೀವಂತವನ್ನು ಕಾಣುತ್ತೀಯ. ಇಲ್ಲ ಈ ದೋಷದ ಕೈಯಲ್ಲಿ ಸತ್ತು ಇಲ್ಲದ ಗುಡುಗೌಡ ಸೇರುತ್ತೀಯ. ನಾನೇ ಆ ಗುಟ್ಟ ಅಂತ ಹೇಳ್ರಿ, ಪಟ ಪಟವನ್ನ ಪುಸ್ತಕನ ಒಳಿಸ್ಬಿಡು, ಇಲ್ಲ ಅಂದ್ರೆ ನಿಮ್ಮೊಂದು ರಟ್ಟು ಮಾಡಿ ಇಟ್ಬಿಡ್ತು ನೋಡು. ಇವರು ಯಾರಂತ ನನಗೆ ಗೊತ್ತ? ಇವರು ನಮ್ಮ ಯಂಕಪ್ಪದನ್ರಿ. ಇವ್ರು ಯಾಕ್ರಿ ನಿಮ್ಮ ಹತ್ರ ಫೋಟ? ಏ ಮರಿಗ, ಫೋಟೋದ ವಿಷಯವಿರಲಿ ನಿಮಗೆ ಗೊತ್ತು? ಒತ್ತನಕ್ಕೇನ್ರಿ ಎಲ್ರಿಗೂ ಗೊತ್ತು ದೊಡ್ಡ ಶ್ರೀಮಂತದಾರ ಅಂತೇಳಿ. ಬಡವ್ರಿಗಂದ್ರ ಬಡಕ ಸಾಯ್ತಿದ್ರಿ. ಆದ್ರೆ ಏನ್ ಮಾಡ್ತೀವಿ, ಅವನ ಹಣ ಬರ ಕೆಟ್ಟ ಐತ ಸತ್ತೋಗ್ಬಿಟ್ಟವನ. ಸಾಯುವುದಕ್ಕೆ ಕಾರಣ ಅದು ಏನ್ ನನಗೆ ಹೆಂಗ್ ಸತ್ರು ಹೆಂಗಿಲ್ಲ ಅದೇನ್ ನನಗೆ ಏನು ಗೊತ್ತಿಲ್ರಿ. ಸತ್ಯ ಜೀವಂತ ಮನೆ ಸೇರುವೆ.
ನಮ್ಮ ಸೌಕಾರ ಊರಾಗ ಭಾರಿ ಒಳ್ಳೆಯದ್ರಿ. ನಮ್ಮ ಗೌಡ್ರು ನಾನ ಕೆಲ್ಸಕ್ಕ ಊರಾಗ ಒಪ್ಪಿಸ್ಕೊಂಡು ಕಳಿಸ್ತಿರ್ತದ. ಊರಾಗ ಏನ ಕಾರ್ಯಕ್ರಮ ಇದ್ರ ಅವ್ರದ ಇಡತಾನ, ಅವ್ರದ ಕಾರ್ಬಾರ. ಅದನ್ನ ನೋಡಿ ಹೊಟ್ಟಿ ಕಿಚ್ಚಿ ಬಿದ್ದು ನಮ್ಮ ಗೌಡ್ಸಿನ ಕಾರ್ಯಕ್ಕೆ ಹೊಂಟಿದ್ರಿ. ಗೌಡ್ರ ಆಳ್ಮಾನ ಕರೆಸಿ ಲಾರಿ ಗುಚ್ಚಿ ಸಾಯಿಸ್ಬಿಟ್ರಿ. ಏನು ಲಾರಿ ಗುತ್ತಿಸಿ ಸಾಯಿಸಿಬಿಟ್ಟದ ಗೌಡ. ಸತ್ತಿ ಹಿಡಿದು ಕೂಡ 70 ಲಕ್ಷ ಅವ್ರ ಹೆಸರಿನಿಂದ ಆಸ್ತಿ ನಮ್ಮ ಗೌಡ ತಮ್ಮ ಹೆಸರು ಮಾಡ್ಕೊಂಡು ಹೋದಪ್ಪ. ಬಡವರಿಗೆ ಬಂಧುವಾಗಿ ನಾಯಕರಿಗೆ ಆತ್ಮೀಯನಾಗಿ ರೈತರ ಸುಖ ದುಃಖಕ್ಕೆ ಭಾಗಿಯಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಾಕಿಕೊಂಡು ಎನ್ನ ಕನ್ನಡ ರಾತ್ರಿ ಬರೆಯೋಜಿನ ಬಂದಾಯಿತು ಅಂತ ತಿಳಿದುಕೋ. ಅಂದ್ರ ನೀವು ನಮ್ಮ ಯಾಕಪ್ಪನೇ ಬಾರ ಅಲ್ರಿ ನೀವು? ಹೌದು ಮರಿಗ ಆ ಗೌಡನ ಮಾಸದ ಸಂಚರಿಯದೆ ದಂಪತಿಗಳ ಪುತ್ರನೇ ಈ ದೇವದಾಸ. ಯಪ್ಪ ಇದ್ರ ಏನ್ ನಂದು ಕೈ ಮಾಡಿಲ್ರಿ. ನಿನ್ನ ಸಾಯಿಸ್ಬೇಕಂತೇಳಿ ನಮ್ಮ ಗೌಡ್ರು ಬೆಂಗಳೂರು ತರ ಹುಡುಕ್ಯಾರ ಬಂದ್ರ ಏನ ನಿಮ್ಮ ಅಪ್ಪನ ದೇವ್ರ ಪಳ್ಳಿಯಿಂದ ಬದುಕಿ ಬಂದಿದ್ದಿ. ಬಿಟ್ಟು ಬಿಡ್ರಿ ನಾನು ಬರ್ತನ್ರಿ ಗೌಡ್ರೆ. ಹೋಗು ಮರಿಗ ಹೋಗು, ನನಗೆ ಬೇಕಾಗಿರುವುದು ನೀನಲ್ಲ ಗೌಡ. ಅಂದ್ರೆ ನಾನು ಬರಲ್ಲ ಅನ್ರಿ ಗೌಡ್ರೆ. ಹೋಗಿ ಬಾ. ಆದರೆ ಇನ್ನು ಮುಂದೆ ಗೌಡನ ಸೇವೆ ಮಾಡಿದರೆ ಇನ್ನೊಂದ್ಸಲ ಅವರು ಸವಾಸ ಮಾಡಿದ್ರ ನಿಮ್ಮ ಎಕಡೆ ತರದ ಮಾರಿ ಕಡಿ ಊರ್ ಬಿಟ್ಟು ನನ್ನ ಮಗಳ ನಾನು ಪಲ್ಪಡಿ ಸೇರಿ ಒಳ್ಳೆ ಬರ್ತದ್ರಿ. ಇನ್ನೊಂದ್ಸಲ ಇನ್ನ ಬರ್ತನ್ರಿ ಸಾರ್ಯ. ಹೋಗು. ಧರ್ಮವಂತ ಧರ್ಮಾಜಿ ಧರ್ಮಕ್ಕಾಗಿ ಹೋರಾಟ ಮಾಡಿದ ನನ್ನ ತಂದೆ ತಾಯಿಯನ್ನು ಮೋಸದಿಂದ ಕೊಲೆ ಮಾಡಿ ಸತ್ತ ಎಣದ ಎಪ್ಪಟ್ಟನ್ನು ಬಂಧಿಸಿಕೊಂಡು ನಮ್ಮ ಸರ್ವಾಸ್ತಿಯನ್ನು ಎತ್ತಾಗಿದೆ ಮಗನೇ. ದೌರ್ಜನ್ಯ ದುರಂಕಾರ ಮಾಡಿ ಪಡೆದಿರುವ ಪ್ರತಿಯೊಬ್ಬರ ಮನೆಯ ರೈತರ ಆಸ್ತಿಯನ್ನು ಮರಳಿ ಕೊಡಿಸಿ ಕಾಮದ ಹುಟ್ಟಿದ ಇಂತಹ ದೇಹವನ್ನು ಕತ್ತರಿಸಿ ಬಡವರ ಒಡಲು ಬೆಂಕಿಯ ಸಿಡಿಲು ಎಂಬ ನಾಟಕಕ್ಕೆ ರಾಜ್ಯ ನನ್ನ ಹೆಸರು ದೇವದಾಸರೇ. ಬರುತ್ತೇನೆ, ಬಂದೇ ಬರುತ್ತೇನೆ. ಸರ್ಕಾರದಿಂದ ಕಟ್ಟಿದ ಆಡಿದ ಐಶ್ವರ್ಯ ಅರಮನೆಯನ್ನು ಒಳಗಿಸಿ ಹಾಕುವುದಕ್ಕೆ. ಸಂಬಂಧ್ರಿ ಎಂತೆಂತ ಕೇಸ್ರಿ ಮದುವೆ ಆಗಿ ಮಕ್ಕಳು ಆಡ್ದ ಗಂಡ ಮಕ್ಕಳು ಇಲ್ಲೇ ಬಿಟ್ಟು ಕಾಲೇಜ್ ಹುಡುಗರಿಗೆ ಇಷ್ಟಪಡ್ತಾರೆ. ಅದೇ ಅಷ್ಟೇ ಮದುವೆನಿಲ್ಲ ಒಳ್ಳೆ ತಾಳಿನಿಲ್ಲ. ಹೊಟ್ಟೆ 9 ತಿಂಗಳು ಕೂಸು ಬೇಕತ್ತೆ ಮಕ್ಕಳು ಭಾಗದ ನನಗ ನಾ ಹಿಂಗ ಮಾಡಲೀಗ ಗಂಡ ಬೇಕು ನನಗ ನಾ ಹಿಂಗ ಮಾಡಲೀಗ ಇದೇನ್ರಿ ಸಾಬ್ರ ಯಾಕ ಬರೋ ಬರೋದು ಯಾಕತ್ತಿರಲ್ಲ ಯಾವ್ದು ಸುದ್ದಿ ಮತ್ತೆ ಅದು ಆ ಗೌರವ ನಿಲ್ಸತ್ತೆ. ಏನ್ರಿ
ಮಾಡಿದ್ದು ಯಾಕ ನಿಮ್ಮಂಗೆ ಏನ್ ತರ ಕುಂಟಿದ್ದ ಮಾಡಿದ್ದೆ ಮರ್ಯಾದೆ ಅವಾಗೆಲ್ಲ ಇವಾಗ ಮುಚ್ಚೆ ನಿಂತೀರಿ ಎಷ್ಟು ನಾ ಏನ್ ಮಾಡ್ರಿ ಸಾದೋರ ಅಲ್ರಿ ತಲೆ ಕೆಡಿಸ್ಕೊಂಡು ಮಂಗೆ ನಂಗೆ ಹಿಂಗ್ ತಿನ್ ಮಂಗೆ ನಂಗೆ ಬಂದ್ ಹತ್ತಿದ್ರ ಬೆನ್ನತ್ತ ಕಾರ್ಯಂದ್ರೆ ಆಗವ್ರ ಇಂದ ಕೈತಂತ ಪವರ ನೀನು ಒಂಥರ ಆಯಸ್ ಕೈತಿದ್ದಂಗ ನಾವು ಕೆಬ್ಬ ಇದ್ದಂಗ ಬೇಕಾದಾಗ ದೂರ್ಕರ್ತೀವಿ ಹೌದಪ್ಪ ನೋಡ್ಯಾರ ಕಮ್ಮನ ಮಾರಿನ ಅದಕ್ಕೆ ಜಗ್ಗಿ ಜಗ್ಗಿ ಹೋಗಿರ್ತಾರ ಸರ್ಕಾರ ಗಾಡಿಗಳು ನಮ್ಮ ಅಪ್ಪ ನೋಡ್ಕೊಂಡು ಬರ್ಬೇಕ ಏ ನಿಮ್ದು ಆಗವ್ರಿ ಪೊಲೀಸ್ ಮಾಡ್ತಿದ್ದ ನಿಮ್ಮ ಅಪ್ಪನ ಹೌದ್ರಿ ನಾಳೆ ನಂದು ಮದುವೆ ಐತಿ ನಮ್ಮ ಅಪ್ಪನ ಹುಡುಗಿಯರ್ಕೊಂಬಂದ್ ಲಗ್ನ ಪತ್ರ ಕೊಟ್ಟು ಕಳ್ಸಬೇಕ ನಾ ಇನ್ನ ಮೊನ್ನೆ ಅಲಕ್ಕಂದ್ರೆ ಸುಳ್ಳು ಸುಳ್ಳಲ್ರಿ ಅದು ಕರೆನ ಆದ್ರ ಅವನ ಜೊತೆ ಸರಿಯಾಗಿ ಬಾಳೆ ಮಾಡಿಲ್ಲ ಅಂತ ದಿವಸ ಕೊಟ್ಟಿನ ಮತ್ತೆ ಮಂಗೇನ್ ಮಾರವ್ರ ನೋಡ್ರಿ ಇವಾಗ ಚಲೋ ಐತ್ನಂದ್ರ ಇವನು ಇಟ್ಕೊಂತೀನಿ ಇವನು ಬ್ಯಾಸರ ಆದ್ರೆ ಇವನು ಬಿಡ್ತೀನಿ ಮತ್ ಯಾವನ್ನ ನಮ್ ಕಟ್ಕೊಂಡ್ ಹೋಗ್ತೀನಿ ಆಗ್ತಿದ್ದಾರೆ ಅಪ್ಪ ನಿಂದು ಬರೀ ಚೇಂಜ್ ಮಾಡೋದನ್ನ ಗಾಡ್ತೀನಿ ಚೇಂಜ್ ಮಾಡೋದನ್ನ ಗಾಡ್ತೀನಿ ಚೇಂಜ್ ಮಾಡ್ಬೇಕ್ರಿ ಮಾಡ್ಕೊಂಡ್ ಬಂದ್ ಎಷ್ಟ್ ದಿನ ಅಂತ ಅವನ್ನ ಇಟ್ಕೋಬೇಕು ಉಂಡಿ ತುಂಡ್ರ ಬ್ಯಾಸರ ಆಗಂಗಿಲ್ಲ ನಮಗ ಅದಕ್ಕ ಮತ್ತೆ ನೀವೇನ ಟ್ರೈ ಮಾಡ್ತೀರ ನೋಡ್ಕೊಡ್ಬೇಕು ಕೈ ನೋಡ್ಕೊಡು ನೀನ್ ಬೆಟ್ಟದ ಕೈಲಿ ಬಿಡ್ತೇವೆ ಸಾಕು 11,000 ರೂಪಾಯಿ ಕೊಟ್ಟು ನೀನು ಕುಂತೇವೆ ಅಷ್ಟೇ ಸಾಕು ನಿನ್ನ ಮದುವೆ ಮಾಡಿ ನಾನು ನೀನು ಬ್ಯಾಗಕ್ಕೆ ಬರಲ್ಲ ನನ್ನ ಮದುವೆ ಆಗ ಮಾಡ್ತೀನಿಗಿಲ್ಲ ಹಂಗ ಸಣ್ಣ ಜಗ ಖಾಲಿ ಮಾಡು ನಾ ತಾಳಿ ಕಟ್ಟಕೊಂಡು ಬರಾಕತ್ತಾನ ಈಗ ಅವತ್ತ ನಿಂದ್ರದವ್ರಿ ನಿನ್ನ ಗಂಡ ಬರೋದಕ್ಕಿಂತ ಮುಂಚೆ ಈ ಪೊಲೀಸ್ ಮಾಡೋದಕ್ಕಿಂತ ಒಂದು ಅಗಲವಾದ ಪದ ಆದ ಯಾರು ಬೇಡ ಅಂತಾರ ಬಡಿ ಮದರಂಗಿ ಬಣ್ಣ ಮಾರಿನ್ಯಾಗ ಹುಲ್ಲು ಬಂದೈತೆ ಭೂಮಿ ಅಲ್ಲ ಅದೇ ಸೃಷ್ಟಿ ಏನ್ ಸೃಷ್ಟಿ ಸೃಷ್ಟಿ ಹೇಳಕ್ಕೆ ಸೃಷ್ಟಿ ಸೃಷ್ಟಿ ಮಾಡೋದಯ ಬ್ರಹ್ಮ ನಿನಮಯ್ಯ ನಾಜುಕ ನಿನ್ನ ಮದುವೆ ಹೇಳ್ಕೊಳ್ಸು ಆ ಲಕ್ಷಕ್ಕೆ ಬಂದು ಹಾಕ್ತೀನಿ ಅಕ್ಕ ಹುಟ್ಟ ಮಕ್ಕಳಿಗೆ ನಿಂದ ಹೆಸರು ಬಿಡ್ತೀನಿ ಹೋಗ್ಯಪ್ಪ ಅಷ್ಟೊತ್ತಿಗೆ ಅವ್ರವ್ರು ಬಂದಿತ್ತು ಹೊಟ್ಟೆ ನಾನು ಹೊರಡು ಹೊಂಟೇನು ಬಾಯ್ ಮಗ ಕುಚ್ಚಿತ್ತದೇನೋ ಕುಚ್ಚು ಆಯ್ರಿ ಇದು ಆಸನ್ ಎಲ್ಲಿ ಹೋಗತ್ತಂತೀನಿ ನಾನು ತಾಯಿ ತಗೊಂಡ್ಬರ್ತೀನಿ ಅಂದ್ರೆ ಪತ್ತನೇ ಹೇಳದು ಅಪ್ಪ ನಿನಗೆ ತಾಳಿ ಮಚ್ಚಿ ಮಾಡಕಂತ ಆ ಕಂಬಾರ ಮಾತಾಕ 3 ತಾಸು ಕುಂದಪ್ಪ ಅವೇನ್ ಮಾಡಿಕೊಡಲ್ಲ ಅದಕ್ಕೆ 2 ವಿನ್ಯಾಸ ತಗೊಂಡ್ಬಂದೆ ಅಲ್ಲ ತಾಳಿ ಮಾಡ್ಕೊಂಡ್ರ ಕುಂಬಾರ ಕಡೆ ಹೋಗಿದ್ದೆ ಕಂಬಾರ ಅಲ್ಲ ಕಂಬಾರ ಕಡೆ ಹೋಗಿದ್ದೆ
ತಾಳಿ ಮಾಡಿಸ್ಕೊಂಬರಕ್ಕ ಅಲ್ಲ ಎಂತ ನಾಚಿಗಡಿ ಇದೀನಿ ಅಂತ ನಾನು ಅಲ್ಲ ಮಾಡ್ಕೊಂಡು ಹೆಂಡತಿಗೆ ಒಂದು 3 ತಲೆ ಬಂಗಾರ ತಲೆ ಸೇನ ಹಾಕೋದು ಬಿಟ್ಟು ಹೋಗಿ ಹೋಗಿ ಕಂಬಳ ಕಡೆ ಮಾತಾಡತ್ತೀಯಲ್ಲ ಎಂತ ನಾಚಿಗಡಿ ಇರ್ಬೇಕಂತೀನ ನಾಚಿರಕಲಿ ಅಪ್ಪ ನೀನೇ ಹೇಳಲ್ಲ ಸಣ್ಣ ತರಬೇಡ ದೊಡ್ಡ ತಾಮ ಅಂತ ಇಲ್ಲಿ ಬಂಗಾರ ಅಂಗಡಿ ತಿರುಗಿಲ್ಲಪ್ಪ ನೀ ಎಷ್ಟು ತಾಮ ಸಿಗಲಿಲ್ಲ ಅದಕ್ಕೆ ಆ ಕಂಬಾರ ಕಚ್ಕೊಂಡು ಮಾಸಿ ಬರಕ್ ಹೋಗಿದ್ದೆ ಅವೇನ್ ಮಾಡಿಕೊಡಲ್ಲ ಅದಕ್ಕೆ ಯಾರು ತಗೊಂಬಂದೆ ಹೌದಲ್ಲ ಫಸ್ಟ್ ಏನ್ ಮಾಡಿದ್ರು ಇನ್ನೊಂದು ಏನ್ ಮತ್ತೆ ನೀನು ಹೇಳಲ್ಲ ಇರುವಂಗಿಲ್ಲ ಅಲ್ಲೇ ಅವ್ನ ತಗದ್ ತರಿಸ್ಬಿಡ್ರಿ ಅಲ್ಲೇ ಹೋಗ್ತೀವಿ ಅಲ್ಲ ಇಲ್ಲೇ ಯಾವ್ದು ಒಂದು ಬಣಿ ನೋಡ್ಬಿಡು ಅಲ್ಲೇ ಹೋಗಿ ಫಸ್ಟ್ ಏಡ್ ಮುಗಿಸ್ಕೊಂಡ್ ಬಂದ್ಬಿಡು ಬಯಸಿಂದ ಎಲ್ಲ ಬಯಸಿದ ಹಳೆವಾಗ್ಯಾವ ಏನಿದ್ರೆ ಈಗ ರಾಜ ಇವ ಅದನ್ನ ಗುತ್ತಿಗೆನ ತಗೊಂಡಂದ್ರೆ ನಿಮ್ಗೆ ಏನೋ ಐತೆ ಹೋಗ್ತಾ ಹಾ ಇನ್ನೊಬ್ಬ ಹಿಡಿ ಮಾಡು ಅವನೊಂದು ಐತಿ ಅಲ್ಲ ಇಂಥ ಮನಿ ಐತೆ ಅಂದ ಮೇಲೆ ಮತ್ತೆ ಅಲ್ಲಿ ಮಾಡ್ತಿದ್ದೀರಿ ತುಂಬ ಅಲ್ಲೇ ಮಾಡೋ ಒಂದಂತ ಫಸ್ಟ್ ಏಟ್ ತಡಿ ಹೊಡಲಕ್ ಮಸ್ತ ಅಲ್ಲ ಗಿಟ್ಟು ಕೈನ ಮಾಡ್ತೀಯ ಹಾ ಮಂತ್ರ ಊದು ಮಂಗಳ ಗೋವಿಂದ ನಮ್ಮ ಮನೆ ಸರ್ವನಾಶ ನನಂಗ ಪಾಪದ ಲಾಸ್ಟ್ ಸೀನಿಗೆ ಮಾಡ್ಕೊಳಕತ್ತೀನಿ ಗೋವಿಂದ ಬಡಿಯಾಕತ್ರ ನಮ್ಮ ಇಂಥ ಬ್ಯೂಟಿ ನಿನ್ ಕೈ ಸಿಕ್ಕತ್ತಂದ್ಮೇಲೆ ದಾತಾವ್ ನೀನು ಬ್ಯೂಟಿ ಏ ಹಾಕೋದನ ಪಾರಿ ಪಾರಿ ಕಲ್ಯಾಣ ಮಂಟಪಕ್ಕೆ ನಮ್ಮ ಮದುವೆ ಸತ್ತಾಗಿತೀಗ ಬೇಗ ತಾಳಿ ಕಟ್ಟುವುದೇ ಬಾ ಮದುವೆ ಅಂತ ಆತು ನಿಮ್ಮ ಮನೆಗೆ ನೀವು ಹೋಗು ನಮ್ಮ ಮನೆಗೆ ನಾವು ಅಷ್ಟು ಹೋದ್ರು ಮತ್ತೆ ನಮ್ಮ ಮನೆಗೆ ಹೋಗ ಅಲ್ಲ ಪರ್ಮಿಟ್ ನಿಮ್ಮ ಮನೆಗೆ ಊಟ ಸೇರ್ತಾವ ಮತ್ತೆ ಊಟ ಇದು ಬಾತನ ಕೂಸಿಗೆ ಬಿಟ್ಟು ಬರ್ತಾರ ಅಯ್ಯ ಮಾಮ 6 ಗಂಟೆ ಬಿಟ್ಟು ಅಟ್ಟ ಪರ್ಮಿಟ್ ತಗೊಂಡೋಗಿ ಇಟ್ಕೊಂಡ್ ಮಾಡಿ ನೀವು ಹಂಗೆಲ್ಲ ಆಗುದಿಲ್ಲಪ್ಪಿ ಅದು ಬಾ ಬಾ ಊಟಕ್ಕ ಗುಡ್ಡಕ್ಕ ಅಂದ್ರೆ ಊಟಕ್ಕಲ್ಲ ನನಗೆ ಊಟನೇ ಕೇಳಿಸ್ತಾವ ಬರೀ ನನಗೆ ಬೆಳತನ ಕೈ ಇದ ಕೂತೀನಲ್ಲ ಬರೀ ಊಟನೇ ಕೇಳ್ತಾವ ಹೋಗೋಣ ನಡಿ ನಿರ್ಮಲ ಅವ್ರದ್ದು ಮತ್ತ ನೀವೆಲ್ಲ ತರ ಮದುವೆ ಐತೆ ಅಂತ ಅವ್ರದ್ದು ಮದುವೆ ಮುಗಿಸ್ಕೊಂಡು ಬರೋಣಂತ
ಶೂರ ಸಾಹಸಗೊಂಡು ಈ ಸಮಾನನಿಗೆ ಎದುರಾಗಿ ನಿಂತಿಯಲ್ಲ, ಏನಾಯ್ತು ನಿನ್ನ ಸಿದ್ಧೆ? ಮಾನ ಹೋದ ಮೇಲೆ ಮರಣ ಬಂದಂತೆ ವೇದವನ್ನು ಹೇಳುತ್ತಿರುವ ನೀನು ಮದುವೆಗಿಂತ ಮುಂಚಿತವಾಗಿ ಗರ್ಭಿಣಿಯಾದ ನಿನ್ನ ತಂಗಿಯನ್ನ ಮನೆಯಲ್ಲಿಟ್ಟುಕೊಂಡೆ. ಮಾನವೋದ ಮೇಲೆ ಮರಣ ಬಂದಂತೆ ವೇದವನ್ನು ಹೇಳುತ್ತಿರುವ ನೀನು ನಿನ್ನ ತಂಗಿಯನ್ನು ಹೊಟ್ಟೆಗೆ ಬೆಳೆಸಿದ ಪಿಂಡವನ್ನು ಸುಟ್ಟು ಹಾಕಲು ನನ್ನ ಹೆಸರು ಮಾಲಿ ಪಾಟೀಲ್ ದೇವೇಗೌಡರೇ. ಅಣ್ಣ ಅಣ್ಣ ಆ ಸೋದರ ನಿನಗಾಗಿ ನಿನ್ನ ಅರ್ಧದಿಂದ ಕಾಯುತ್ತ ನಿಂತಿದ್ದೇನೆ. ಯಾಕಣ್ಣ ಏನು ಕೆಲಸ ಇರ್ತಣ್ಣ? ನೋಡಿದೇವರ ಕಂಡವರಿಂದ ತನ್ನ ಕಾಮವನ್ನು ಈಡೇರಿಸಿಕೊಂಡು ತುಂಬಾ ಗರ್ಭಿಣಿಯಾದ ಶಿವಶಂಕರನ ತಂಗಿಯನ್ನು ನಿನಗೆ ಕಟ್ಟಬೇಕಂತ ಒಂಚಾಕಿ ಕುಳಿತಿದ್ದಾರೆ. ಹಾ ಬಾ ಬಡವರೇ, ಇದಕ್ಕೆ ನೀನು 3-4 ತಿಂಗಳು ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿರು. ಆ ಶಿವಶಂಕರ ವಂಶವನ್ನು ನಿರ್ವಂಶ ಮಾಡಿ ನಿನಗೆ ರಾಜಮನೆತನದ ಹೆಣ್ಣನ್ನು ತೆಗೆದು ಮದುವೆ ಮಾಡುತ್ತೇನೆ. ಹಂಗಾರೇನು ನೀನು ಮಾತನಾಡ್ತಾ ಊರ ಬಿಟ್ಟು ಹೋಗಬೇಕೆ? ಎದಿರಿಯಲ್ಲ ದೇವರಾಜ್, ಆ ಶಿವಶಂಕರನ ತಂಗಿ ಪ್ರೀತಿಸಿದ್ದು ಈ ಸಮಾಜದಕ್ಕೆ ಗೊತ್ತು. ಅವರಿಗೆ ತಾಳಿ ಕಟ್ಟೋದಿಲ್ಲ ಅಂದರೆ ಇಡೀ ಸಮಾಜದ ಎದುರು ನಿಂತದೆ ಅವರಿಗೆ ತಾಳಿ ಕಟ್ಟಲು. ಅಣ್ಣ ಮುಂದಿಗೆ ಎದರಲ್ಲ, ದಾಳಿಗೆ ಎದರಲ್ಲ, ಯಾಕಿ ಊರ ಜನರಿಗೆ ಎದುರವೇ ನೋಡನ್ನ. ಯಾರಾದರೂ ಒಬ್ಬರು ಬಂದು ಬಳ್ಳಿಗೆ ತಾಳಿ ಕಟ್ಟಂದ್ರೆ ತಲೆಯಲ್ಲಿ ತೆಗೆದು ಜನರ ರಾಶಿಯನ್ನೇನು ಮರಮನೆಯಾಗಿ ಸುತ್ತಾಗಿ ಬಿಡ. ಈ ನಮ್ಮ ಸಾಮ್ರಾಜ್ಯದಲ್ಲಿ ಬೇಡ ದೇವರಾಜ್, ಬೇಡ. ಈ ಊರ ಜನರು ಎದುರಾಕಿಕೊಂಡು ಬದುಕಲು ತುಂಬಾ ಕಷ್ಟ. ಅದಕ್ಕೆ ನೀನು ನನ್ನ ಏನೇ ಹೇಳ್ತಾನೆ ಆಗ ಕೇಳು. ಇನ್ನು 2-3 ತಿಂಗಳು ಈ ರಾಜ್ಯವನ್ನು ಬಿಟ್ಟು ಹೋಗು. ಆ ಶಿವಶಂಕರ ವಂಶವನ್ನು ನಿರ್ವಂಶ ಮಾಡಿ ನಂತರ ನೀನು ಬಂದು ರಾಜನಂತೆ ಮೆರೆಯುವಂತೆ. ಆಯ್ತಾ, ನಾನು ಹೇಗೆ ಊರು ಬಿಟ್ಟು ಹೋಗುತ್ತೇನೆ. ನಾನು ಮರಳಿ ಆ ಶಂಕರ ಬರೆದವರು ಒಬ್ಬ ಜೀವಂತವಾಗಿರಬಾರದು. ಹೋಕೆ ದೇವರಾಜ್, ಹೋಕೆ. ನೀನು ಇಲ್ಲೇ ನಿಂತ್ಕೊಂಡಿರು. ಆ ರಾಮನ ಕೈಯಲ್ಲಿ 2 ಲಕ್ಷ
ಲಕ್ಷವರ ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಆಗೇನಾದರೂ ನೋಡಲು ಅವಶ್ಯಕತೆ ಇದ್ದರೆ ಈ ನಿಮ್ಮ ಅಣ್ಣನಿಗೆ ಫೋನ್ ಮಾಡು, ಫೋನ್ ಪೇ ಮಾಡುತ್ತೇನೆ, ಬರ್ತೇನೆ. ಆಯ್ತಲ್ಲ? ನಿರ್ಮಲ ನಿರ್ಮಲ ನಿನ್ನನ್ನು ಊರು ಬಿಟ್ಟು ಹೋಗಲು ಮಾಡಿ ಆಗಯ್ಯೇ ನೀನು ಗರ್ಭವತಂದು ನಿನ್ನ ಕರೆ ಮಾಡಿದರೆ ನಿನ್ನನ್ನು ಊರು ಬಿಟ್ಟು ಹೋಗೋ ಪ್ರಸಂಗ ಬರ್ತಾ ಇದೆಯಲ್ಲ. ನಿರ್ಮಲ ಊರು ಬಿಟ್ಟು ಹೋಗಿ ಬರ್ರೆ. ನಾನು ಬರಲಿ ಬರೋದೊಳಗಾಗಿ ನಿನ್ನ ಸಾವಿರ ಸುದ್ದಿ ತಿಳಿದು ಸರಿ. ನೀರಿದ್ದರೆ ಈ ದೇವರ ರಾಜರ ಕೈ ದಾರಿ ಹೋಗೋದು ಆ ನಿನ್ನ ಪ್ರಾಣ. ಏ ದೇವರಾಜ ನಿಂತುಕೋ. ಯಾರೇ ನೀವು ಕಳಿವಿನಿಂದ ಕಾಮದಾಟವಾಡಿ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿ ಗಂಡಸ್ತನ ಇಲ್ಲದೆ ಏನಿಯಂತೆ ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಗಡಿಪಾರ ಆಗುತ್ತಿರುವ ನಿನ್ನನ್ನು ನನ್ನ ಪೌಟುಗಾರಿನ ಒಂದು ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಸಲು ಸಿದ್ಧವಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್. ಇನ್ಸ್ಪೆಕ್ಟರ್ ವಿಜಯ್ ವಿಜಯ ಕಂಡವರು ಕೂಡ ಕಾಮದಾಟಾಡಿ ನೂರಾರು ಜನರ ಸಂಘ ಬಯಸಿ ಆಚಾರ್ಯಗಪ್ಪು ಗರ್ಭದ ಆಚಾರ್ಯನಿಗೆ ನಾನು ತಾಳಿ ಕಟ್ಟಬೇಕೆ. ಸುಮ್ಮನೆ ಹೋದರೆ ಸರಿ, ಇದರಿಂದ ಬಚ್ಚಾಗಿ ಬರ್ತಾರೆ. ಏ ದೇವರಾಜ, ಈ ಶ್ವಾಸಘಾತಕನ ಮಗನೇ, ಸ್ವಂತ ಸುಖಕ್ಕಾಗಿ ಇನ್ನೊಬ್ಬರ ಜೀವನದೊಡನೆ ಆಟ ಮಾಡಿ ತಂತ್ರದಿಂದ ಕುತಂತ್ರರು ಜಾಲ ಬೀಸಿ ಮಾನವತರ ಮಾನ ಒಲಿಸಿ ಮಾನ ಗಳಿಸಿ ಈಗ ಈ ರಾಜ್ಯದಿಂದಲೇ ಮರಿಯಾಗುತ್ತಿರುವೆಯಲ್ಲ. ಈ ರಾಜ್ಯದಿಂದಲೇ ಅಲ್ಲ, ಈ ಲೋಕದಿಂದ ಮರಿ ಮಾಡಿ ಬಿಡುತ್ತೇನೆ ಮಗನೇ. ನನ್ನ ನಡೆ. ಲೇ ವಿಜಯ, ಲೇ ವಿಜಯ, ಈಗಿನ ಕಾಯ್ದ ಹೊರತು ಈ ದಾಂಡಿಗ ದೇವರಾಜ್ಯದಲ್ಲಿ ತೋರಿಸಲು ಬರಬೇಡ. ನಿನಗೆ ಅವರ ಮೇಲೆ ತಂದು ಹಣಕಂಬ ಹಾಕಲಿದ್ದರೆ ನೀನೇ ಹೋಗಿ ತಾಳಿ ಕಟ್ಟು ಜಾರಿಗೆ ಸಂತೋಷ ಸಿಗ್ತದೆ. ವೇದಿಕೆಗಳವರೇ ಸಂತೋಷ ಶಕ್ತಿ ಮುದ್ದಾಗಿ ಆದರದ ಹೆಂಡಿನ ಮಗುವನ್ನು ಶಬ್ಬಾಸ್ ದೇವರ ಶಬ್ಬಾಸ್. ನೀನು ಬಿತ್ತಿ ಬೆಳೆದಿರುವ ಪೈರನ್ನು ಬೇರೆಯವರಿಗೆ ದಾನ ಮಾಡುತ್ತಿರುವೆಯಲ್ಲ. ನೀನು ನಿಜವಾಗಲೂ ದೇವಗೌಡನ ತಮ್ಮನ ಇಲ್ಲ ಅಥವಾ ದೇವರದವರಿಗೆ ಹುಟ್ಟಿದವನ್ನು ತಂದು ನಿನ್ನ ತಂದೆ ಜೋಪಾನ ಮಾಡಿದ ಮಗನ. ಏ ದೇವರಾಜ್, ನಿನ್ನನ್ನೇ ನಂಬಿ ನೀತಿ ಬಿಟ್ಟು ನೀನು ಕಣ್ಣಲ್ಲಿಗೆ ಬಂದು ಸುಖ ಕೊಟ್ಟು ನಿನ್ನ ಮೇಲೆ ತನ್ನ ಪ್ರಾಣವನ್ನು ಇಟ್ಟುಕೊಂಡು ಹೆಣ್ಣನ್ನು ಬಿಟ್ಟು ಹೋಗಿ ಬರುತ್ತಿರುವೆಯಲ್ಲ. ನೀನಪ್ಪ ಗಂಡಸ, ಪ್ರೀತಿ ಮಾಡುವವನಿಗೆ ನಿಯತ್ತ ಇರಬೇಕು. ಆ ನಿಯತ್ತನ್ನು ಕಳೆದುಕೊಂಡಿರುವನ ಇರುವುದು. ನಿನ್ನಂತವನಿಗೆ ಪ್ರೀತಿಗಿಂತ ಹೇಳಿದರೆ ಗೊತ್ತಾಗುವುದಿಲ್ಲ. ವಿಜಯ್, ಹೇಳಿಕೊಂಡು ನಡಿ ಈ ಮಗನನ್ನು. ತಾಳಿ ಕಟ್ಟಬೇಕು, ಇಲ್ಲ ಈ ದಾಸನ ವಂಚಿಗೆ ತಲೆಕೊಳ್ಳಬೇಕು ಎಂದು. ಬಾರಲೇ ಬಾ, ಬಾರಲೇ ಬಾ. ಪ್ರೀತಿ ಮಾಡಿ ಮೋಸ ಮಾಡುವ ಮೋಸಗಾರ ನನ್ನ ಮಗನೇ. ಲೇ ವಿಜಯ, ಕೈ ಬಿಡೋ ನನ್ನನ್ನು. ಏ ಜಗತ್, ಸಾಮ್ರಾಜ್ಯದ ಪಾದ ಸೇರಿಕೊಳ್ಳಬೇಡ, ಸುಮ್ಮನೆ ಬಾ. ಏ ದೇವಗೌಡ, ನಮ್ಮ ಮನೆತನದ ಮೇಲೆ ಮಾಡಬಾರದ ಅನ್ಯಾಯವನ್ನ ಮಾಡಿ ನನ್ನನ್ನು ಈ ರೀತಿ ಕಟ್ಟಾಕಿರುವೆಯಲ್ಲ. ನನ್ನ ತಮ್ಮನಿಗೆ ಸೂರಶಂಕರಿಗೆ ಏನಾದರೂ ಗೊತ್ತಾದರೆ ನಿನ್ನ ಮೈ
ನನ್ನ ತಮ್ಮ ಬಿಡ್ತಾನ ನನ್ನ ಕೂಡ ತಮ್ಮ ಶಂಕರ. ಸೂರಶಂಕರೇ ಲೇಶ್ವ ನಿನ್ನ ತಮ್ಮ ಸೂರಶಂಕರನಾಗಿದ್ದರೆ ವರ್ಷಾನ ಗಂಟೆ ನನ್ನ ತಮ್ಮ ನಿನ್ನ ತಂಗಿಯನ್ನು ಸವಿದ ನಿನ್ನ ತಂಗಿಯ ದೇವ ಸುಖ ಅನುಭವಿಸಿ ತಾಯಿಗಿನ ಮುಂಚೆ ತಾಯಿ ಮಾಡಿದನಲ್ಲ ಅವಾಗ ಏನಾಗಿತ್ತು ನಿನ್ನ ತಮ್ಮ ಸೂರತನದ ನಿನ್ನ ತಮ್ಮ ಮನೆಗೆ ಸುಖ ಕೊಟ್ಟಿರಬಹುದು ಆದರೆ ಊಟದ ತಟ್ಟೆಯಲ್ಲಿ ಮುತ್ತ ಒಯ್ಯುವ ಸೂಳೆ ಮನೆಗೇನು ಗೊತ್ತು ಏನೆಂದರೆ ಬಡವರಿಗಾಗಿ ದುಡ್ಡನ್ನು ದಾನ ಮಾಡಿದ ಈ ದೇವಗೌಡನಿಗೆ ಊಟದ ತಟ್ಟೆಯಲ್ಲಿ ಹುಚ್ಚುವಿದೆ ಅಂತ ಮಗಳಿದೆ ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿ ಗರ್ಭಪಾತ ಮಾಡಿ ಆ ನಂತರ ನಿಮ್ಮ ಆಸ್ತಿ ಪಂಜರಕ್ಕೆ ಬೆಂಕಿ ಹಚ್ಚಲಿಲ್ಲ ನನ್ನ ಹೆಸರು ಮಾಜಿ ಪ್ರತಿನಿಧಿ ದೇವೇಗೌಡನೇ ಅಲ್ಲ ರಾಮ ಯಾಕೆ ಚಿನ್ನ ಕೈ ಕುಸುತ್ತಿರುವೆ ಈ ದೇವಗೌಡನ ಮನೆ ಸೊಸೆ ಆಗಬೇಕಂತ ಮದುವೆಗಿಂತ ಮುಂಚೆ ಗರ್ಭಿಣಿಯಾದ ವೈದ್ಯರ ನಮ್ಮ ತಂಗಿಯನ್ನ ಕೈ ಬಿಡು ನಾ ಕೆಲವೇ ದಿನಗಳಲ್ಲಿ ತಾಯಿ ಆಗುತ್ತಿರುವ ನನ್ನ ತಂಗಿಗೆ ಏನು ಮಾಡಬೇಡಿ ಅಲ್ಲ ಏನಲ್ಲ ಇದು ನಿನ್ನ ಜಾಗನ ಕಟ್ ಹಾಕಿದ್ದಾರೆ ನೋಡ್ರಿ ನಿಮಗೆ ಕೈ ಮುಗಿ ಕೇಳ್ಕೊತೀನಿ ಬೇಕಾದ್ರೆ ಕಾರ್ ಬಿಟ್ಟು ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಅಣ್ಣನ್ ಬಿಟ್ಬಿಡಿ ಬಿಡಬೇಕಾ ಬಿಡುತ್ತೀನಿ ಚಿನ್ನ ಬಿಡುತ್ತೀನಿ ನಿಮ್ಮ ಅಣ್ಣನನ್ನು ಬಿಟ್ಟು ಬಿಡಬೇಕಾ ಈಗಲ್ಲ ನನ್ನ ತಮ್ಮನ ಪಾಪದ ನನ್ನ ತಮ್ಮನ ಹೆಸರಿನಿಂದ ಬೆಳೆತಿರುವ ಆ ಪಾಪದ ಪಿಂಡವನ್ನು ಹಾಕಿ ಆ ನಂತರ ಬಿಡುತ್ತೇನೆ ಇದು ನಿಮ್ಮ ವಂಶದ ಕುಡಿ ನಿಮ್ಮ ವಂಶದ ಕುಡಿನ ನೀವೇ ನಿಮ್ಮ ಕೈಯಲ್ಲಿ ಕತ್ತರಿಸಿ ಹಾಕ್ಬೇಡಿ ವಂಶದ ಬಿಡಿ ಲೇ ನಿರ್ಮಲ ಕಂಡವರಿಗೆ ಕಾಲೆತ್ತಿ ಗರ್ಭಿಣಿಯಾದ ಈ ಪಾಪದ ಪಿಂಡ ನನ್ನ ವಂಶದ ಕುಡಿ ಏನೆಂದರೆ ದೇವೇಗೌಡ ನಮ್ಮ ವಂಶವೇನೋ ನಿಮ್ಮಂತ ಬಿಡಿಯಾಡಿನ ವಂಶವಲ್ಲ ನಮ್ಮದು ವೀರ ಗಣತಿಯರ ವೀರ್ತಿನ ಗಣತಿಯರ ವಂಶ ಗಣತಿಯರ ವಂಶ
ಹೇಳ್ತಾ ಇದೀಯಾ? ನಿನ್ನ ತಮ್ಮನೇ ಜೀವಕ್ಕೆ ಜೀವ ಕೊಡ್ತೀನಿ ಅಂತ ನನ್ನ ಹಿಂದೆ ಬಿಟ್ಟು ಹೊರಟನು. ನನ್ನ ಪಾಲಿಗೆ ಮಜ್ನು ಆಗ್ತಾನೆ, ನಾನು ಲೈಲ ಆಗ್ತೀನಿ ಅಂತ ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ. ಆದ್ರೆ ನಿನ್ನ ತಮ್ಮ ಈ ರೀತಿ ಮಾಡ್ತಾನಂತ ಮೊದಲೇ ಗೊತ್ತಾಗಿದ್ರೆ ನನ್ನ ಕಾಲಲ್ಲಿ ಹಾಕಿರೋ ಚಪ್ಪಲಿ ಚಪ್ಪಲಿ ಎಂಟು ಮಾಲೆ ಮೇಲೆ ಕೈ ಎತ್ತಿ ತೋರಿನ ತೋರಿಸುವ ನೀನು ಯಾವ ಗಂಡಸು? ರಂಗ ಸೂರ ಶಂಕರ ಬಂದು ನಿಂತಿದ್ದಾನೆ. ಲೇ ಶಂಕರ, ಈ ದೇವಗೌಡನ ಮನೆಗೆ ಬಂದು ಗೂಳಿ ಅಂತ ನುಗ್ಗಿ ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ಯಾರು ಗೊತ್ತಾಗದಂತೆ ಗರ್ಭಪಾತ ಮಾಡಿಸಿ ಮಾನವನ್ನು ಕಾಪಾಡಿತು. ಲೇ ಗೌಡ, ಹೋದ ಮಾನ ಹೇಗೆ ಕಾಪಾಡಿಕೊಳ್ಳಬೇಕೆನ್ನುವುದು ಈ ಶಂಕರನಿಗೆ ಚೆನ್ನಾಗಿ ಗೊತ್ತು. ನಿನ್ನ ತಮ್ಮನ ಕೈಯಿಂದ ನನ್ನ ತಂಗಿಯ ಗೋಳಿಗೆ ತಾಳಿ ಕಟ್ಟಿಸಿದ್ದೇನೆ. ನನ್ನ ಹೆಸರು ಸಿಡಿದದ್ದ ಶಂಕರನಲ್ಲ. ಕರೆಯಲೇರಿನ ತಮ್ಮನ ನನ್ನ ತಮ್ಮನೇ ಎಲ್ಲಿದ್ದನೇ ನನ್ನ ತಮ್ಮ. ನನ್ನ ತಮ್ಮ ಊರು ಬಿಟ್ಟು 3-4 ತಿಂಗಳಾಯಿತು. ಅವನೆಲ್ಲಿದ್ದಾನೆ ನನಗೆ ಗೊತ್ತಿಲ್ಲ. ಬೇಕಾದರೆ ನಿನ್ನ ಪತ್ತೆ ಹಚ್ಚಿ ಕರೆದುಕೊಂಡು ಬಂದು ಈ ಸುಳ್ಳಿ ಪ್ರಾಣಿ ಕಟ್ಟಿಸು. ಏನೆಂದರೆ ಮಗನಿಗೌಡ, ಪ್ರೀತಿಯ ಮಾತನ್ನು ಮೆಚ್ಚಿ ಹುಚ್ಚರಂತ ನಿನ್ನ ತಮ್ಮ ಮೆಚ್ಚಿ ನನ್ನ ತಂಗಿಯ ಸುಳ್ಳೆಯ ನಿನ್ನ ತಮ್ಮ ವಿಶ್ವದ ಯಾವ ಮೂಲೆಯಲ್ಲಿ ಅಡಿಗೆ ಕುಂತರೂ ಸರಿ, ಅವನು ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸದೆ ಬಿಡಲಾರೆ. ಏನಿದ್ದು ನೀನು ಈ ಶಂಕರನ ತಂಗಿಗೆ ಸೂಳೆ ಎಂದೆಯ? ಸೂಳೆ ಎಂದ ಸುವಾರನ ಮಕ್ಕಳು ಈ ಸಮಾಜದಲ್ಲೇ ಬದುಕಬಾರದು. ಜೈ ಕನ್ನಡ. ತಂಗಿ, ಅಣ್ಣನನ್ನು ಬಿಚ್ಚಿಕೊಂಡು ಬಾ. ತಂಗಿ, ಅಣ್ಣನನ್ನು ಬಿಚ್ಚಿಕೊಂಡು ಬಾ. ಶಂಕರ, ತಂಗಿಗೆ ಸುಳ್ಳು ಎಂದು ಸಿಟ್ಟಿನ ಆವೇಶದಲ್ಲಿ ಆ ಗೌಡನ ರುಂಡವನ್ನು ತೆಗೆದು ಬಿಟ್ಟೆಯಪ್ಪ. ಇನ್ನು ಆ ದೇವರಾಜನನ್ನು ಎಲ್ಲಿ ಹುಡುಕದಪ್ಪ? ಹುಡುಕುವ ಅವಶ್ಯಕತೆ ಇಲ್ಲ ಮಾವ. ನಿಮ್ಮ ತಂಗಿಗೆ ಮೋಸ ಮಾಡಿದ ಮಂಗನ ಮಗ ಇಲ್ಲಿ ಇದ್ದಾನೆ ನೋಡಿ. ಇಲ್ಲಿವರೆಗೂ ಎಲ್ಲಿ ಹುಡುಕಿಕೊಂಡಿತ್ತಪ್ಪ ಈ ನಾಯಿ? ಅರಿತುಕೊಂಡ ಕುಳಿತಿಲ್ಲ ಶಿವ. ತನ್ನ ಅಣ್ಣನ ಮಾತು ಕೇಳಿ ಬೇರೆ ರಾಜ್ಯಕ್ಕೆ ಹೊರಟಿದ್ದ. ಅದಕ್ಕೆ ಸಮಯ ಸಾಧಿಸಿ ನಾವು ಅಲ್ಲಿಗೆ ಹೋಗಿ ಒಂದು 7 ಗಂಟೆ ಬಂದು ಆಯಿ ಮಗನನ್ನು ತಾಳ ಕಟ್ಟುತ್ತೀಯೇ ಇಲ್ಲ ನಿಮ್ಮ ಮನೆಗೆ ಸತ್ತು ಬಿಡುತ್ತೀಯೋ? ಏನು ನಮ್ಮನ್ನ ಸತ್ತಿದನ? ಅಣ್ಣ ಮಾತನಾಡು. ನಾಯಿನ ತಮ್ಮ ಬಂದಿರೋ ಕೊಡುತ್ತಾರೆ ನೋಡಣ್ಣ, ನೋಡು. ಎದ್ದೇಳಲೇ ಹೊಳ್ಳೇಕೆ ಅಂತ ಸತ್ತಿದ್ದಾನೆಂದು ಎಷ್ಟೊಂದು ದುಃಖಿಸುತ್ತಾರೆ. ಎಷ್ಟು ದಿನ ಎಷ್ಟೋ ಬಡವರನ್ನು ಹಾಳು ಮಾಡಿಲ್ಲ, ರೈತರನ್ನು ಸಾವು ಕೊಲೆ ಮಾಡಿಲ್ಲ. ಅವಾಗ ಬರದ ಕಣ್ಣೀರು ಈಗಾಕೆ ಸಮಯ ನೋಡಿ ಈ ಶಂಕರ್ ಸಿಟ್ಟಿಗೆ ಅವತ್ತಾಗ ಬೇಡ. ತಾಳೆ ಕಟ್ಟ ಮಾನವೀಯ
ಸಾವಿರ ತಂಗಿನ ತಲೆ ಕಟ್ಟುತ್ತೇನೆ. ತೆಗೆದುಕೊಳ್ಳಿ ತಾಳಿಯನ್ನು. ಇದೇನು ನೀವೇನ ಎರಡು ತಾಳಿ ತಂದಿರುವಿ ಅಲ್ಲ? ನನಗೆ ಬೇಡ. ನಾನೇ ಹೇಳಿದೆ ಶಂಕರ, ದೇವರಾಜ ನಿರ್ಮಲ ಕೊಳ್ಳಿಗೆ ತಾಳಿ ಕಟ್ಟುವಾಗ ನೀನು ಕೂಡ ನೀವು ಕೊಳ್ಳಿಗೆ ತಾಳಿ ಕಟ್ಟಿ ಇಬ್ಬರ ಮದುವೆ ಒಮ್ಮಿಗೆ ಆಗಲಿ ಅಂತೆ. ಏನು ಈ ಮನೆಯಲ್ಲಿ ನಾನು ಮದುವೆ ಆಗಬೇಕೆ? ಶಂಕರ, ಇದೇನು ಬೇರೆ ಮನೆಯನು? ಈ ನೋಡಿ ನಡೆದ ಮನೆ ಅಂದಾಗ ಇದು ನಿನ್ನ ಮನೆ ಇದ್ದಂಗೆ. ರೈತರ ಆಸ್ತಿ ಪತ್ರದ ಕೈ ಬರೆ ಕೊಟ್ಟು ನಾ ಮಾಡಿದ ಪಾಪ ಇದೆಯೇ ಪ್ರಾಚಿತ ಅನ್ನುವುದು. ಶಂಕರ್, ನೀನು ನೋಡಿದ ತಾಳಿ ಕಟ್ಟು. ದೇವರಾಜ್, ನೀನು ನೋಡಿದ ತಾಳಿ ಕಟ್ಟು. ಎಲ್ಲರೂ ಶಾಂತಿಯಿಂದ ಕುಂದ್ರಿ. ಅವಾಗ ಅಪ್ಪದು ಹೆಸರು ನಡೆಯಕತ್ತೈತಿ. ತದೇವ ದೇವ ಶ್ರೀದೇವ ಕಾರಣದೇವ ದೇವ ವಿದ್ಯವಂತ ದೇವ ಶಿವಮೂರ್ತಿ ಸಾವಧಾನ ದಯಾಳನ ಪಾರ್ವತಿ ಮಧುರ ವಾಮದೇವ. ಅವ್ರಿಗೆ ಯಾಕೆ ಊಟ ಹಾಕ್ಲಿಲ್ಲ? ನನಗೆ ಗೊತ್ತದು. ಆಗ ಅವ್ರು ಕೇಳ ಮೊದಲು. ಬರ್ರಿ ಮುಂದೆ ಬರ್ರಿ. ಅವನಾಗತ್ತಾರ ಹಿಡಿಯೋದು ಹಿಡಿದಿ ಸರಿಯಾಗಿರೋದು ಹಿಡಿದು ಬರ್ರಿ. ಅಮಾಸಿ ಕತ್ತ ಗೋಧಿ ಹುಟ್ಲ ನನ್ ಏನ್ ಕೇಳ ಏನೇ ಎತ್ತ ಹೆಸರು ಏನದ? ನನಗೆ ಎತ್ತಿದೆ ಅಂತ ನೀವೇ ಗೊತ್ತ. ಅವ್ರ ನೀವು ಮುಂದೆ ನಾ ಎದ್ದು ಬಂದ್ರೆ ಬಿಡನ್ ದೇವ್ರ ಎದ್ದು ಒಂದೊಂದು ಬರ್ತೀವಿ. ನೀನು ಒಂದು ಒಡಪ ಇಟ್ಟು ಪೂಜೆ ಒಂದು ಅದು ಬಂದ ಹದಿಗೆ ಬರೀಲಿ ಶಂಕರ್ ಅಂತ. ಅವರ ನೀವು ಬರ್ರಿ. ಮಂಗಲೆ ಮಂಗಲೆ ನೀವು ಬರ್ರಿ ಮೊದಲು ಬರ್ರಿ. ನೀವು ಅವಸರನ್ಯಾಗ ಹೋಗಿ ಮದುವೆ ಇದು ಮದುವೆ ಆಗ್ಲಾರ್ದ ಇದು ಮಾಡ್ಕೊಂಡ್ ಬಂದಿದ್ರಿ. ಬರ್ರಿ. ನೀವು ಮಾಡಕತ್ರಿ ಮದುವೆ ಮಾಡ್ಕೊಂಡು. ಈಗಿನ ಕಾಲದಾಗ ಅದ ನಡೆದೈತೆ. ಫಸ್ಟ್ ಇದು ಆಮೇಲೆ ಇದು. ನೀನು ಒಂದು ಪೂಜೆ ಒಡಪ ಇಟ್ಟು ಯಾವ್ದಾರ ಒಂದ್ ಹೇಳವ. ನೀ ನಾಜೂಕ್ ನಾರಿಗೆ ಗೊತ್ತೈತವ ಹೇಳಿ. ಉಳ್ಳಾಗಡ್ಡಿಗೆ ಪದ್ರ ಬಾಳ, ಉಪ್ಪಿಟ್ಟು ಉದುರು ಬಾಳ, ಉಳ್ಳಾಗಡ್ಡಿಗೆ ಉದುರು ಬಾಳ, ಉಪ್ಪು. ಈಗ ನಾನು ಹೇಳಬೇಡ ಹೇಳವ. ಬಡ ನೀವು ಇದು ಬ್ಯಾನಿ ಬಂದ ಡೆಲಿವರಿ ಕರ್ಕೊಂಡು ಹೋಗ್ಬೇಕು ನೀನು. ಬಡ ಹೇಳ ನಮ್ಗೆ ಇಲ್ಲಿಗ ಮಾಡ್ಕೊಳ ಬಾ ಜಲ್ದಿ ನೀನ್ ಹೋಗು. ಅವ ಮಕ್ಕೊಂಡ ಹೇಳವ. ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು. ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು. ನಮ್ಮೂರು ನನಗಿಂತ ಕೆಂಪು. ದೇವರಾಜ್ ಬರ್ರಿ. ಅವ್ರೆಲ್ಲ ಕೆಂಪು ಅಂತಾರ, ನೀವು ಎಲ್ಲ ಹಳದಿ ಅನ್ರಿ. ಈಗ ನೀವೊಂದು ಕೂತ್ಬೇಕು. ಈಗ ಕೂತಿ ಗೀ ತೆಗಿಬೇಕು. ನಿರ್ಮಲ ಇಷ್ಟ ನಾನು ಮುಗಿತು. ನಂದು ಹಸಿ ಸಿಂಗ ಹೊಸ ಟಾಂಗನ್ನ ಕುಂತ ಟಾಟ ಮಾಡ್ತಾನೆ ಕಿಸ್ನ. ಹಿಂದು ಮಂದಿ ಸಿಕ್ಕೊಂಡ ನಾವ ಅಕ್ಕನ ನಾ ಮಕ್ಳು ಕೊಟ್ಟಾರ ಗೌರಿ. ಗೌರಿ